ಪ್ರಾರ್ಥನೆ ಮಾಡುವಾಗ ದೇವರು ಅದ್ಭುತ ಮಾಡ್ತಾನೆ, 100% ಅದ್ಭುತ ಮಾಡ್ತಾನೆ. ಅದಕ್ಕೆ ಹೇಳ್ತಾನೆ, ಬೇಡ್ರಿ ನಿಮ್ಮನ್ನ ಕೊಡ್ತಾ, ಹುಡುಕ್ರಿ ನಿಮ್ಮನ್ನ ಸಿಗ್ತಾ, ತಟ್ಟಿರಿ ನಿಮಗೆ ನಾನು ತೆರೀತಾ ಅಂತ ಹೇಳ್ತಾನೆ. ಪ್ರೇರಿ ನಿಮ್ಮ ಕಷ್ಟ ಏನದ ದೇವ್ರಿಗೆ ಗೊತ್ತದ, ನಿಮ್ಮ ಸಮಸ್ಯೆ ಏನದ ದೇವ್ರಿಗೆ ಗೊತ್ತದ, ನಿಮ್ಮ ಚಿಂತೆ ಏನದ ದೇವ್ರಿಗೆ ಗೊತ್ತದ. ನೀವು ಬೇಡುವುದಾದರೆ ದೇವರು ನಿಮ್ಮನ್ನು ಅವು ಪರಿಹಾರ ಮಾಡ್ತಾನೆ. ಪ್ರೇಯರೇ, ನೀವು ಬೇಡುವುದಾದರೆ ನಿಮ್ಗೆ ದೇವ್ರು ಗುಣಪಡಿಸ್ತಾನೆ. ಪ್ರೇಯರೇ, ಒಂದು ವೈದ್ಯನ ಬಳಿಗೆ ಹೋಗಿ ವೈದ್ಯರಿಗೆ ಹೇಗೆ ನಿಮ್ಮ ರೋಗಗಳನ್ನು ಹೇಳ್ತಿರೋ, ಜ್ವರ, ಸರ್ದಿ ಅಥವಾ ಬೇರೆ ಬೇರೆ ಪರ್ಸನಲ್ ವಿಷಯವಾಗಿರ್ತಕ್ಕಂಥ ವ್ಯಾಧಿಗಳು, ನೀವು ಹೇಗೆ ದೇವರಿಗೆ ನೀವು ವೈದ್ಯನಿಗೆ ಹೇಳ್ತಿರೋ ಹಾಗೆ ದೇವ್ರಿಗೆ ಕೂಡ ನೀವು ಹೇಳುವಾಗ ದೇವರು ಅದ್ಭುತ ಮಾಡ್ತಾನೆ. ಗ್ಲೋರಿ 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 ಗ್ಲೋರಿ. ನಿಮ್ಮ ವಿಷಯವಾಗಿ ಪ್ರಾರ್ಥಿಸ್ರಿ, ನಿಮಗಿರ್ತಕ್ಕಂಥ ಸಮಸ್ಯೆಗಳಿಗಾಗಿ ಪ್ರಾರ್ಥಿಸ್ರಿ, ನಿಮಗಿರ್ತಕ್ಕಂಥ ಕಷ್ಟಗಳಿಗಾಗಿ ಪ್ರಾರ್ಥಿಸ್ರಿ. ನಿಮ್ಮ ಕುಟುಂಬದಲ್ಲಿ ಯಾರಿಗಾದರ ಸಮಸ್ಯೆ ಇದನ, ಯಾರಿಗಾದರ ಕಾಯಿಲೆಗಳವನ, ರೋಗ ವ್ಯಾಧಿಗಳವನ, ಅವರಿಗಾಗಿ ಪ್ರಾರ್ಥಿಸ್ರಿ. ನಿಮ್ಮ ಯಜಮಾನಿದ್ದಿರ್ಬೋದು, ನಿಮ್ಮ ಹೆಂಡತಿದಿರ್ಬೋದು, ನಿಮ್ಮ ಮಕ್ಕಳಿದ್ದಿರ್ಬೋದು, ನಿಮ್ಮ ಅಕ್ಕ ತಂಗಿರಿದ್ದಿರ್ಬೋದು, ನಿಮ್ಮ ಅಣ್ಣ ತಮ್ಮರಿದ್ದಿರ್ಬೋದು, ಅಥವಾ ನಿನ್ನವರೇ ಯಾರ ಇದ್ದಿರ್ಬೋದು, ಅವರಿಗಾಗಿ ಪ್ರಾರ್ಥಿಸ್ರಿ. ನಿನ್ನವ್ರ ವಿಷಯವಾಗಿ ಪ್ರಾರ್ಥಿಸುವಾಗ ದೇವರು ಕಾರ್ಯಗಳು ಮಾಡ್ತಾನೆ. ನಿನ್ನ ವಿಷಯವಾಗಿ ಪ್ರಾರ್ಥನೆ ಮಾಡುವಾಗ ಅವರಿಗಂತೂ ಆರೋಗ್ಯ ಕೊಡ್ತಾನ, ಅದ್ರಾಗ ಬರ್ತಕ್ಕಂಥ ಪ್ರತಿಫಲ ಆಶೀರ್ವಾದ ಕೂಡ ದೇವರು ನಿನಗೆ ಕೊಡ್ತಾನೆ. ಪ್ರೇಯರೇ, ಅಯ್ಯ ನಿನ್ನ ಮಹಿಮೆ ಆಗ್ಲಿ ಕರ್ತನೆ, ನಿನ್ನ ಘನತೆ ಆಗಲಿ. ನಿನ್ನ ಮಕ್ಕಳಯ್ಯ ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥರಾಗಿದ್ದಾರಯ್ಯ. ನಿನ್ನ ಮಕ್ಕಳ ಪ್ರಾರ್ಥನೆ ಕೇಳು. ನಿನ್ನ ವಾಕ್ಯದಲ್ಲಿ ಹೇಳಿದಿರಿ, ಭಕ್ತಿಹೀನನ ಪ್ರಾರ್ಥನೆ ದೇವರು ಕೇಳುವುದಿಲ್ಲ, ಯಾವನು ಭಕ್ತನಾಗಿದ್ದು ಆತನ ಚಿತ್ತಂತೆ ನಡೆಯುತ್ತಾನೋ ಅವನ ಪ್ರಾರ್ಥನೆ ಕೇಳ್ತಂತ ಹೇಳಿದಿ. ನಿನ್ನ ಮಕ್ಕಳ ಪ್ರಾರ್ಥನೆ ಕೇಳಪ್ಪಯ್ಯ. ಬಲಹೀನರಾಗಿದ್ದಿರ್ಬೋದಯ್ಯ, ಬಲಪಡಿಸು. ರೋಗ ವ್ಯಾಧಿಯಿಂದ ಬಂದಿರ್ಬೋದಯ್ಯ, ಸ್ವಸ್ಥತೆ ಮಾಡು. ಕಾಯಿಲೆ ಕಷ್ಟಗಳಿಂದ ಬಂದಿರ್ಬೋದಪ್ಪ, ಕಾಯಿಲೆ ಕಷ್ಟಗಳನ್ನು ಪರಿಹಾರ ಮಾಡು. ಕಡಿಮೆ ಆಗಲಂತ ವ್ಯಾಧಿ ಇದ್ದಿರ್ಬೋದಯ್ಯ, ಅಥವಾ ಸೈತನನ ಒಂದು ಕಟ್ಟಲ್ಪಟ್ಟಿರ್ತಕ್ಕಂಥ ಬಂಧನಗಳಿಂದ ಬಂದಿರ್ಬೋದಯ್ಯ. ಆದರೆ ನೀನು ಬಿಡುಗಡೆ ಮಾಡಿ ಸಮಯದಲ್ಲಿ ನೀನು ಮಾಡಯ್ಯ, ಬಿಡುಗಡೆ ಮಾಡಯ್ಯ. ನಿನ್ನ ಸ್ವಸ್ಥತೆ ಕೊಡಪ್ಪ, ಒಳ್ಳೆ ಆರೋಗ್ಯ ಕೊಡು ಕರ್ತಾನೆ. ನಮ್ಮ ದೇಶಕ್ಕಾಗಿ ಒಂದ್ಸರ್ತಿ ನಾವು ಪ್ರಾರ್ಥನೆ ಮಾಡೋಣ. ಇಲ್ಲಿವರೆಗೆ ನಿಮ್ಮ ವಿಷಯವಾಗಿ ನಿನ್ನವರ ವಿಷಯವಾಗಿ ನೀವು ಪ್ರಾರ್ಥನೆ ಮಾಡಿದಿ. ಒಂದ್ಸರ್ತಿ ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ದೇಶ ಅಯ್ಯ ನಿನ್ನ ಹಸ್ತಕ್ಕೆ ನಾವು ಒಪ್ಪಿಸ್ಕೊಡ್ತೇವೆ ಕರ್ತಾನೆ. ನಮ್ಮ ದೇಶ ಸುರಕ್ಷಿತವಾಗಿ ಮಾರ್ಪಡಿಸು ಕರ್ತಾನೆ. ನಮ್ಮ ದೇಶಕ್ಕೆ ದುಷ್ಟರ ಕೈಯಿಂದ ಬಿಡುಗಡೆ ಮಾಡಪ್ಪ. ದುಷ್ಟರ ಒಂದು ದೃಷ್ಟಿ ನಮ್ಮ ದೇಶದ ಮೇಲೆ ಬಿಡಲಾದ ಹಾಗೆ ನೀನು ರಕ್ಷಿಸಯ್ಯ. ನಮ್ಮ ದೇಶ ಉನ್ನತ ಸ್ಥಾನಕ್ಕೆ ಬರಬೇಕಪ್ಪ. ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ನಾಯಕರು ಉನ್ನತ ಸ್ಥಾನಕ್ಕೆ ಬೆಳಿಬೇಕಪ್ಪ, ಸೇವಕರು ಉನ್ನತ ಸ್ಥಾನಕ್ಕೆ ಬೆಳಿಬೇಕಪ್ಪ ಕರ್ತಾನೆ. ನಮ್ಮ ದೇಶ ನಿನ್ನ ಕೈಲಿ ಒಪ್ಪಿಸ್ಕೊಡ್ತೇವಯ್ಯ. ನಮ್ಮ ದೇಶವನ್ನು ರಕ್ಷಿಸು ಕರ್ತಾನೆ. ದೇಶನ ಆಳ್ತಕ್ಕಂಥ ವ್ಯಕ್ತಿಗೆ ನಾವು ಪ್ರಾರ್ಥಿಸ್ತೇವಯ್ಯ, ನೀನು ಬಲಪಡಿಸು ಕರ್ತಾನೆ. ಎಲ್ಲರಿಗೆ ಸರಿ ಸಮಾನತೆಯಿಂದ ನಡೆಸ್ಕೊಂಡು ಹೋಗುವಾಗ ನೀನು ಕೃಪೆ ತೋರಿಸಯ್ಯ. ನಮ್ಮ ಕರ್ನಾಟಕ ರಾಜ್ಯಕ್ಕಾಗಿ, ಜಿಲ್ಲೆಗಳಿಗಾಗಿ, ರಾಷ್ಟ್ರಗಳಿಗೆ ನಾವು ಪ್ರಾರ್ಥನೆ ಮಾಡೋಣ. ಅಯ್ಯ ನಮ್ಮ ಕರ್ನಾಟಕ ರಾಜ್ಯವನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸ್ಕೊಡ್ತೇವೆ. ನಮ್ಮ ಕರ್ನಾಟಕ ರಾಜ್ಯವನ್ನು ರಕ್ಷಿಸುವಯ್ಯ. ನಮ್ಮ ಕರ್ನಾಟಕ ರಾಜ್ಯ ಮೇಲೆ ದುಷ್ಟರ ದೃಷ್ಟಿ ಬೀಳಕ್ಕೆ ಅವಕಾಶ ಇಲ್ಲ ಕರ್ತಾನೆ. ನಮ್ಮ ಕರ್ನಾಟಕ ರಾಜ್ಯ ಕೂಡ ನಷ್ಟಕ್ಕೆ ಒಪ್ಪಿಸ್ಕೊಡ್ತೇವೆ. ನಾಯಕರನ್ನ ಒಪ್ಪಿಸ್ಕೊಡ್ತೇವೆ ಕರ್ತಾನೆ. ಗ್ರಾಮಗಳು, ಜಿಲ್ಲೆಗಳು, ಕುಟುಂಬಗಳು ನಷ್ಟಕ್ಕೆ ಒಪ್ಪಿಸ್ಕೊಡ್ತೇವೆ ಕರ್ತಾನೆ. ಆಶೀರ್ವಾದ ಮಾಡು ಕರ್ತಾನೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಉಜ್ಜೀವನದಿಂದ ತುಂಬಲ್ಪಡಲಿ ಅಪ್ಪ ಕರ್ತಾನೆ. ನಿನ್ನ ಆತ್ಮವನ್ನು ಚಲಿಸಲಿ ಅಪ್ಪ ಕರ್ತಾನೆ. ನಮ್ಮ ಕರ್ನಾಟಕ ರಾಜ್ಯವನ್ನು ಆಳ್ತಕ್ಕಂಥ ವ್ಯಕ್ತಿಗಳು ನಾವು ಪ್ರಾರ್ಥಿಸ್ತೇವಯ್ಯ, ನಿನ್ನ ಬಲಪಡಿಸು. ನಿನ್ನ ಮಹಿಮೆ ಕಾಣುವಾಗ ಸಹಕರಿಸುವಯ್ಯ. ನಿಮ್ಮ ಚಿತ್ತದಂತೆ ನಿನ್ನ ಬಲಪಡಿಸು ಕರ್ತಾನೆ. ಆರಾಧನೆ
ಒಂದು ಪರಿಶುದ್ಧಾತ್ಮ ಶಕ್ತಿ ಇಳಿದು ಬರಲಯ್ಯ. ಗ್ಲೋರಿ 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 ಗ್ಲೋರಿ. ನಿನ್ನ ಆತ್ಮದಿಂದ ತುಂಬಿಸಯ್ಯ. ಪರಿಶುದ್ಧಾತ್ಮ ದೇವರೇ ನಮ್ಮ ಮಧ್ಯದಿದ್ದು ನಿನ್ನ ಕಾರ್ಯಗಳು ಮಾಡಯ್ಯ. ಪರಿಶುದ್ಧಾತ್ಮ ದೇವರೇ ನಮ್ಮ ಮಧ್ಯದಲ್ಲಿ ಇದ್ದು ನೀ ಬಲಪಡಿಸ್ತೀವಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ. ಗ್ಲೋರಿ 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 ಗ್ಲೋರಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪರಲೋಕದಲ್ಲಿರುವ ತಂದೆ, ಪರಿಶುದ್ಧವಾದದು ನಿನ್ನ ನಾಮ. ಪರಲೋಕದಲ್ಲಿರುವ ತಂದೆ, ಪರಿಶುದ್ಧವಾದದು ನಿನ್ನ ನಾಮ. ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ಒಂದು ಚಿತ್ತದಂತೆ ನನ್ನನ್ನು ಮೆಲ್ಲನ್ನು ಬಲಪಡಿಸಯ್ಯ. ಯಾಕಂದರೆ ಪರಲೋಕದಲ್ಲಿರ್ತಕ್ಕಂಥ ನಿನ್ನ ಒಂದು ಚಿತ್ತದ ಕರ್ತನೆ, ಈ ಭೂಲೋಕದಲ್ಲಿ ಕೂಡ ನಿನ್ನ ಒಂದು ಚಿತ್ತವನ್ನು ನೆರವೇರಿಸ್ತೀವಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವಯ್ಯ. ಈ ಭೂಲೋಕದಲ್ಲಿ ನಿನ್ನ ಚಿತ್ತ ನೆರವೇರಿಸುವುದಾದರೆ ಅನೇಕ ಜನರು ನಿನ್ನ ಕಡೆ ತಿರುಗಿಕೊಳ್ಳಕ್ಕೆ ಸಾಧ್ಯ ಇದೆ. ಅನೇಕ ಜನರು ಸೌಖ್ಯ ಹೊಂದಕ್ಕೆ ಅವಕಾಶ ಇದೆಯಯ್ಯ. ಅದಕ್ಕಾಗಿ ಸನ್ನಿಧಿ ನಾವು ಪ್ರಾರ್ಥಿಸ್ತೇವೆ, ಮೊರೆ ಇಡ್ತೇವೆ ಕರ್ತನೆ. ಇನ್ನೊಂದು ಅದ್ಭುತ ಶಕ್ತಿಯಿಂದ ನಮ್ಮನ್ನು ತುಂಬಿಸಬೇಕಂತ ಈ ಆಲಯನ ಬೆಂಕಿವಾಗಿ ಮಾರ್ಪಡಲಿ ಅಯ್ಯ. ನಿನ್ನ ಮಹಿಮೆ ಆಗುವುದಿಲ್ಲ ಕರ್ತನೆ. ನಿನ್ನ ಸೇವಕರಾಗಿ ನಾವು ಪ್ರಾರ್ಥಿಸ್ತೇವೆ, ಬೆಂಕಿವಾಗಿ ಮಾರ್ಪಡಲಿ ಅಯ್ಯ. ಥ್ಯಾಂಕ್ ಯು ಜೀಸಸ್. ಎಸ್ ಲಾರ್ಡ್. ಪರಲೋಕದಲ್ಲಿ ನಿನ್ನ ಚಿತ್ತ ನಿತ್ಯವೂ ನೆರವೇರುವಂತೆ, ಪರಲೋಕದಲ್ಲಿ ನಿನ್ನ ಚಿತ್ತ ನಿತ್ಯವೂ ನೆರವೇರುವಂತೆ, ಭೂಲೋಕದಲ್ಲಿಯೂ ನನ್ನಲ್ಲಿಯೂ ದೇವ ನಿನ್ನ ಚಿತ್ತ ನೆರವೇರಲಿ. ಗ್ಲೋರಿ ಗ್ಲೋರಿ ಗ್ಲೋರಿ. ಭೂಲೋಕದಲ್ಲಿಯೂ ನನ್ನಲ್ಲಿಯೂ ದೇವ ನಿನ್ನ ಚಿತ್ತ ನೆರವೇರಲಿ. ಆರಾಧನೆ ಆರಾಧನೆ ಬರ 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 ಕಲರ ಬರ 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 ಬೆಂಕಿ
ನನಗೆ ನೀಡು ದೇವ, ನೀಡು ನಿನ್ನಾತ್ಮ ನನಗೆ. ಆರಾಧನೆ ಅವೆಲ್ಲ ಸುಟ್ಟೋಗ್ಬೇಕಪ್ಪ, ಅವೆಲ್ಲ ಸುಟ್ಟೋಗ್ಬೇಕಪ್ಪ. ಯಾರ ಒಳಗೆ ಅವಕಾಶ ಇಲ್ಲ, ಅವೆಲ್ಲ ಮುರಿಯಲ್ಪಡಲಿ. ಯಾರ್ಯಾರ ಒಳಗ ಸೈತನ ಅಧಿಕಾರ ಮಾಟ ಮಂತ್ರ ಶಕ್ತಿಗಳಿಂದ ಬಂಧಿಸಲ್ಪಟ್ಟಿದ್ದರು ಕರ್ತನೆ, ಈಗ ಅದ್ರ ಮೇಲೆ ಬೆಂಕಿ ಹಾಕ್ತಿವಯ್ಯ. ಬೆಂಕಿನಿಂದ ಅವೆಲ್ಲ ಸುಟ್ಟೋಗ್ಬೇಕಪ್ಪ ಕರ್ತನೆ. ಯಾರ ಒಳಗೆ ಮುಚ್ಚಿಡ್ಲಿಕ್ಕೆ ಅವಕಾಶ ಇಲ್ಲ ಕರ್ತನೆ, ಯಾರ ಒಳಗ ಮುಚ್ಚಿಕೊಂಡ ಕೂಡ ಅವಕಾಶ ಇಲ್ಲ ಕರ್ತನೆ. ಇಲ್ಲಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ, ಅವ್ರ ಮನೆಯಲ್ಲಿ ನಾವು ಬೆಂಕಿನಿಂದ ಬಲ್ಪಡ್ಲಿಕ್ಕೆ ಕರ್ತನೆ, ಅವ್ರ ಮನೆಯಿಂದ ಬಂಧಿಸಲ್ಪಟ್ಟಂತ ಅಧಿಕಾರಗಳೆಲ್ಲ ಮುರಿಯಲ್ಪಡಬೇಕು, ಅವೆಲ್ಲ ಸುಟ್ಟೋಗ್ಬೇಕಪ್ಪ. ಹಾಲೆಲೂಯಾ. ನಿಮ್ಮ ಪರಿಶುದ್ಧಾತ್ಮ ಶಕ್ತಿಯಿಂದ ನೀನು ಕಾರ್ಯ ಮಾಡ್ತೇವೆ ಅಂತ ನಾವು ಪ್ರಾರ್ಥಿಸ್ತೇವೆ. ಹೇಗೆ ನೀ ಅದ್ಭುತ ಮಾಡ್ತೀವಿ ಗೊತ್ತಿಲ್ಲ ಯಾ, ನೀನು ಅದ್ಭುತ ಮಾಡ್ತೀವಿ ಸಂತಿ ನಾವು ಮೊರೆ ಇಡ್ತೇವೆ ಕರ್ತನೆ. ಗ್ಲೋರಿ 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 ಗ್ಲೋರಿ. ಅದ್ಭುತ ಮಾಡೇ ಸಯ. ಶೋಧನೆಯಲ್ಲಿ ಬೀಳದಂತೆ ವಾಕ್ಯದ ಬೆಳಕು ನೀಡು ದೇವಾ. ಶೋಧನೆಯಲ್ಲಿ ಬೀಳದಂತೆ ವಾಕ್ಯದ ಬೆಳಕು ನೀಡು ದೇವಾ. ಇತರರ ತಪ್ಪುಗಳನ್ನು ನಾ ಕ್ಷಮಿಸುವಂತೆ ದೇವಾ, ನೀಡು ಕ್ರಿಸ್ತನ ಮನಸ್ಸು. ಇತರರ ತಪ್ಪುಗಳನ್ನು ನಾ ಕ್ಷಮಿಸುವಂತೆ ದೇವಾ, ನೀಡು ಕ್ರಿಸ್ತನ ಮನಸ್ಸು. ಆರಾಧನೆ 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 ಆರಾಧನೆ. ಆಮೇಲೆ ಲೋಟವಾಗಿ ಆರಾಧನೆ ಶಂದರ ಬರ 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 ದಿಕ್ಕಲರ ಬರ ಬರ ಬರ. Come to Holy Spirit in the name of Jesus. Come to Holy Spirit. ಆರಾಧನೆ ಜೋರಾಗಿ ಹೇಳೋಣ. ಆರಾಧನೆ 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 ಆರಾಧನೆ. ಆಕಾಶ ದ್ವಾರಗಳನ್ನು ಅಲ್ಲಿ ದೂತರನ್ನು ದೇವದೂತರನ್ನು ನಡೆಸಿದೆಯ. ಇನ್ನೊಂದು ಸರ್ತಿ ಆರಾಧನೆ
ಶಕ್ತಿಯಿಂದ ನಿನ್ನ ಒಂದು ಅದ್ಭುತ ಕಾರ್ಯಗಳಿಂದ ನಿನ್ನ ಒಂದು ಬೆಂಕಿದಿಂದ ದೇವರೇ ಈ ಆಲಯ ತುಂಬಲ್ಪಡ್ಲಿಕ್ಕೆ ಕರ್ತನೆ. ಆನಾಡು ಎಲಿಯ ಪ್ರಾರ್ಥಿಸುವಾಗ ಆಕಾಶ ದ್ವಾರಗಳು ತೆರೆದು ಬೆಂಕಿಯನ್ನು ಸುರಿಸಿ ಕಲ್ಲು ಕಟ್ಟಿಗೆ ನೀರು ಮಾಂಸ ಬೂದಿ ಸಮಾನ ಮಾಡಿ ಹರಿವ ಹಾಗೆ ನೀವು ಕೃಪೆ ತೋರಿಸಕ್ಕಾಗಿ ಸ್ತೋತ್ರ. ಅದೇ ಒಂದು ಬೆಂಕಿ ಇಲ್ಲಿ ನಡೆದು ಬರಲಿಕ್ಕೆ ಕರ್ತನೆ. ಯಾರ್ಯಾರ ಮೇಲೆ ಸೈತನ ಅಧಿಕಾರ, ಮಾಟ ಮಂತ್ರ ಶಕ್ತಿ, ದುಷ್ಟ ಆತ್ಮ, ಪೀಡಿಸೋದಿಸ್ತಕ್ಕಂಥ ಆತ್ಮ, ಹಾಳ್ನಾಶ ಮಾಡ್ತಕ್ಕಂಥ ಆತ್ಮಗಳಿಂದ ಬಂದಿದ್ರು ಕರ್ತನೆ, ಅವ್ರ ಮೇಲೆ ಬೆಂಕಿ ಹಾಕ್ತೀವಿ. ಯೇಸು ನಾಮದಲ್ಲಿ ಬೆಂಕಿ ಸುರಿಯಲ್ಪಡಲಿ. ಬೆಂಕಿ ಹಾಕ್ತೀವಿ. ಯೇಸು ನಾಮದಲ್ಲಿ ಬೆಂಕಿ ಆ ನಜರತ್ ಯೇಸು ಕ್ರಿಸ್ತನ ಹೆಸರಲ್ಲಿ ಬೆಂಕಿ ಬಿದ್ದ ಮಾಟ ಮಂತ್ರ ಶಕ್ತಿ ಎಲ್ಲ ಸುಟ್ಟೋಗ್ಲಿಕ್ಕೆ ಯೇಸು ನಾಮದಲ್ಲಿ ಸೈತನ ಅಧಿಕಾರ ಸುಟ್ಟೋಗ್ಲಿಕ್ಕೆ ಯೇಸು ನಾಮದಲ್ಲಿ ಒಂದ್ಸಲ ಚಪ್ಪಡಿ ತಡ್ತಾ ನಾವು ದೇವರನ್ನು ಸ್ವಾಗತಿಸೋಣ. ಕರ್ತನ ಯೇಸು ಕ್ರಿಸ್ತನ ಮೇಲೆ ಪಡಿಸೋಣ. ಜೋರಾಗಿ ಚಪ್ಪಡಿ ತಡ್ತಾ, ಏಸಪ್ಪ ನನ್ನ ಒಳಗೆ ಬಾ, ಅದ್ಭುತ ಮಾಡು ಏಸಯ್ಯ, ನನ್ನನ್ನು ಸ್ವಸ್ಥತೆ ಮಾಡು ಸ್ವಾಮಿಗೂ ನಿನ್ನ ಸನ್ನಿಧಿಗೆ ಬಂದಿದೆಯಾ, ನನ್ನನ್ನು ಮಾರ್ಪಡಿಸಯ್ಯ ಎಂಬುದಾಗಿ ಪ್ರಾರ್ಥನೆ ಮಾಡಿ ಚಪ್ಪಡಿ ತಡ್ತಾ ದೇವರನ್ನು ಸ್ವಾಗತಿಸು. ಕರಿ ದೇವರನ್ನು. ಈಗ ಬಿಡುಗಡೆ ಈಗ ಸ್ವಸ್ಥತೆ ಮಾಡ್ತಾ ದೇವರಿಂದ, ಈಗ ಒಳ್ಳೆ ಆರೋಗ್ಯ ಕೊಡ್ತಾನೆ ಶಿಖರ ಶಂತರ ಬರ 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 ದಿಕ್ಕಲರ ಬರ 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 ಇನ್ನೊಂದು ಪರಿಶುದ್ಧಾತ್ಮ ಶಕ್ತಿ ಬೆಂಕಿ ಇಳಿದು ಬರಲಿ. ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೆಂಕಿ ಇಳಿದು ಬರಲಿ. ಬೆಂಕಿದಿಂದ ಎಲ್ಲ ಥರ ಸೈತನ ಅಧಿಕಾರ, ಎಲ್ಲ ಥರ ಮಾಟ ಮಂತ್ರ ಶಕ್ತಿ, ಎಲ್ಲ ಥರ ಬಿಡಿಸೋದಿಸ್ತಕ್ಕಂಥ ಆತ್ಮ ಈಗ ಬೆಂಕಿ ಹಾಕ್ತದೆ. ಸೋಮಕ್ಯವಾದ ನಜರತ್ ಯೇಸು ಶಿಖರ ಬರ 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 ಇನ್ನೊಂದು ಪರಿಶುದ್ಧಾತ್ಮ ಶಕ್ತಿಯ ಕಾರ್ಯ ಮಾಡಯ್ಯ, ಪರಿಶುದ್ಧಾತ್ಮ ಶಕ್ತಿಯ ಕಾರ್ಯ ಮಾಡಿದ. ಕಾಯಿಲೆಗಳು, ರೋಗ, ವ್ಯಾಧಿಗಳಲ್ಲಿ ಬೆಂಕಿ ಆಗ್ತಾ ಇರೋದು ಅವೆಲ್ಲ ಸುಟ್ಟೋಗ್ಬೇಕಪ್ಪ. ಪ್ರತಿ ಒಬ್ಬೊಬ್ಬರನ್ನು ಮುಟ್ಟಿಸು, ಪ್ರತಿ ಒಬ್ಬೊಬ್ಬರಿಗೆ ಸ್ವಸ್ಥತೆ ಮಾಡು, ಪ್ರತಿಯೊಬ್ಬರಿಗೆ ಬೆಳೆಗಳೇ ಕೊಡು. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಜೀವದ ರೊಟ್ಟಿ ನೀನೇ ದೇವಾ, ಜೀವ ಜಲವು ನೀನೇ ದೇವಾ, ಎಲ್ಲರೂ ಜೀವದ ರೊಟ್ಟಿ ನೀನೇ ದೇವಾ, ಜೀವ ಜಲವು ನೀನೇ ದೇವಾ, ಅನುದಿನ ಆಹಾರವ ನನಗೆ ನೀಡು ದೇವಾ, ನೀಡು ನಿನ್ನ ಮಗನಿಗೆ. ಯಾರಿಗೆ ಬೇಕಾದ್ರೂ ಸತ್ಯ ಹೇಳೋಣ. ಅನುದಿನ ಆಹಾರವ ನನಗೆ ನೀಡು ದೇವಾ, ನೀಡು ನಿನ್ನ ಮಗನಿಗೆ. ಆರಾಧನೆ 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 ಆರಾಧನೆ. Yes, Lord. ಸರ್ವ ಸೃಷ್ಟಿಗೆ ಮೂಲ ಪಿತವಾಗಿರ್ತಕ್ಕಂಥ ನನ್ನ ದೇವರೇ, ಇದನ್ನು ನಿಮ್ಮನ್ನು ಸ್ವಾಗತಿಸಿದೆವು ಕರ್ತನೆ. ಕ್ರಿಸ್ಮಸ್ ಸಂದರ್ಭ, ಅದರಲ್ಲಿ ಮೊದಲನೇ ಭಾನುವಾರ, ಈ ತಿಂಗಳಲ್ಲಿ ನಮ್ಮನ್ನು ಶುಭಕರವಾಗಿರ್ತಕ್ಕಂಥ ದಿನ ಅಯ್ಯ, ಈ ಶುಭಕರ ದಿನವು ನಮ್ಮ ನೋಡುವ ಹಾಗೆ ನೀವು ಕೃಪೆ ತೋರಿಸಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿ ಉಲ್ಲಾಸಿಸ್ತೇವಪ್ಪ ಕರ್ತನೆ, ನಾವು ಸಂತೋಷವುಳ್ಳವರಾಗಿರ್ತೇವೆ ಕರ್ತನೆ, ನಿನ್ನ ನಾಮವನ್ನು ಭಜಿಸ್ತೇವೆ, ಹರ್ಷಿಸ್ತೇವಪ್ಪ ಕರ್ತನೆ, ನಿನ್ನ ಮಹಿಮೆ ಆಗುವ ರೀತಿಯಲ್ಲಿ ಕರ್ತನೆ. ಹಲ್ಲೆಲೂಯಾ. ಯಾರ್ಯಾರು ಈ ದಿನ ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥನೆಯಲ್ಲಿ ಪಾಲ್ಭಾಗಿದ್ದು, ದೇವ ಈಗೋ ನನ್ನ ಜೀವಿತ, ಈಗೋ ನನ್ನ ಕುಟುಂಬ, ಈಗೋ ಇದು ನನ್ನ ರೋಗ, ಈಗೋ ಈ ಮಾಟ ಮಂತ್ರದಲ್ಲಿ ಬಳಲಾಡ್ತಾ ಇದ್ದ, ಈಗೋ ಈ ಕಷ್ಟದಿಂದ, ಈ ಕಣ್ಣೀರಿನಿಂದ ಎಂಬುದಾಗಿ ಎಷ್ಟು ಜನ ಪ್ರಾರ್ಥನೆ ಮಾಡಿದರು ಕರ್ತನೆ, ಅವರೆಲ್ಲರಿಗೆ ಬಿಡುಗಡೆ ಮಾಡಿದಕ್ಕೆ ನಿನ್ನ ಸ್ತೋತ್ರ ಸಲ್ಲಿಸ್ತಾ, ಅವರೆಲ್ಲರಿಗೆ ಸ್ವಸ್ಥತೆ ಮಾಡಿದಕ್ಕೆ ನಿನ್ನ ಸ್ತೋತ್ರ ಸಲ್ಲಿಸ್ತಾ, ಇವರೆಲ್ಲರಿಗೆ ಒಳ್ಳೆಯ ಆರೋಗ್ಯ ಕೊಟ್ಟಿದ್ದಕ್ಕಾಗಿ ನಿನ್ನ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಪವನ್ ಬ್ರದರ್ಗಾಗಿ ನಾವು ಪ್ರಾರ್ಥಿಸರಿ,
ಬಾಡಿಯೆಲ್ಲ ಇನ್ಸ್ಪೆಕ್ಷನ್ ತುಂಬೋಗಿಂದದ, ವೈರಸ್ಗಳಲ್ಲಿ ತುಂಬೋಗಿಂದದ. ಪವನ್ ಸೋದರರು ಜೀವಿತದಲ್ಲಿ ದೇವರು ಅದ್ಭುತ ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋದು. ಅವ್ರ ತಾಯಿ ಒಂದು ಮಾತು ಕೊಟ್ಟಿದ್ದಾಳೆ, ಏನಂದರೆ ನನ್ನ ಮಗ ಈ ಅಪಾಯದಿಂದ ಮರಣಕರ ವ್ಯಾಧಿಗಳಿಂದ ಬದುಕಿ ಬಂದನಂದರೆ ನನ್ನ ಮಗನಿಗೆ ನಾನು ಸೇವೆ ಕೊಪ್ಪಿಸ್ತೇನೆ ಎಂಬುದಾಗಿ ಪ್ರಿಯರೇ. ಯಾಕಂದ್ರೆ ದೇವ್ರ ವಾಕ್ಯ ಹೇಳ್ತಾನೆ, ನನ್ನ ಬಳಿಗೆ ಬರುವವರಿಗೆ ನಾನು ತಳಿ ಬಿಡಲ್ಲ ಅಂತ ಹೇಳ್ತಾನೆ. ಆ ತಾಯಿ ಆ ಮಗನಿಗೆ ದೇವ್ರಿಗೆ ಒಪ್ಪಿಸಿರುವಾಗ ಆ ಮಗನ 100% ಸ್ವಸ್ಥವಾಗಬೇಕು. ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಕರ್ತಾನೆ. ಇನ್ಸ್ಪೆಕ್ಷನ್ ತುಂಬಿರ್ತಕ್ಕಂಥ ನರನಾಡಿ ಮಾಂಸ ಕಣ್ಣು ಹರಡುಗಳಿಗೆ ನಾವು ಕತ್ತಿಸ್ತೇವೆ. ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆ ಮಗನ ಶರೀರದಿಂದ ಮುರಿಯಲ್ಪಟ್ಟು ಆ ಹಾಸ್ಪಿಟಲ್ನಲ್ಲಿ ಎದ್ದು ತಿರುಗಿ ಉಜ್ಜೀವನದಿಂದ ಬೀದರ್ಗೆ ಬರ್ಲಿಕ್ಕೆ ಕರ್ತಾನೆ. ಹಲ್ಲೆಲೂಯಾ. ಬೆಂಗಳೂರು ಪಟ್ಟಣದಲ್ಲಿ ಹಾಸ್ಪಿಟಲ್ ನರಳಾಡ್ತಿದ್ದಾನೆ ಕರ್ತಾನೆ. ಪ್ರತಿದಿನ ಒಂದೊಂದು ಟೆಸ್ಟು. ಈ ದಿನ ಹಿಡ್ಕೊಂಡು ಅವನ ಶರೀರದಲ್ಲಿ ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಇರ್ಲಿಕ್ಕೆ ಕರ್ತಾನೆ. ಅವನ ಶರೀರದಲ್ಲಿ ಎಲ್ಲ ರಿಪೋರ್ಟ್ ನಾರ್ಮಲ್ ಇರ್ಲಿಕ್ಕೆ ಕರ್ತಾನೆ. ರಿಪೋರ್ಟ್ಸ್ ಅವ್ರು ತೆಗೆದಿರುವಾಗ ಕೂಡ ಆ ವೈದ್ಯರ ಕೈಯಲ್ಲಿ ಬಂದ ಕೂಡ ನಾರ್ಮಲ್ ಆಗಿ ಮಾರ್ಪಡಿಸ್ಕೊಳ್ತಾನೆ. ಆ ಶರೀರ ನಾರ್ಮಲ್ ಆಗಿ ಮಾರ್ಪಡಲಿ. ಆ ಮಾಂಸ ಖಂಡದ ಹರಡುಗಳಿಗೆ ನರನಾಡಿ ನಾವು ಕದ್ದಿಸಿದೆವು, ಆ ರೋಗಕ್ಕೆ ನಾವು ಕದ್ದಿಸಿದೆವು ಕರ್ತಾನೆ. ಮುರಿಯಲ್ಪಡಲಿ ಇವಾಗ ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ದಿಕ್ಕಲರ ಬರ 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 ನಿಮ್ಮ ರಕ್ತದಿಂದ ಮುದ್ರಿಸಪ್ಪ ಕರ್ತಾನೆ. ನಿಮ್ಮ ರಕ್ತದಿಂದ ಮುದ್ರಿಸು ಏಸಯ್ಯ. ಆ ಮಗನ ಜೀವನದಿಂದ ಎದ್ದು ಬರಲಿ ಕರ್ತಾನೆ. ಹಲ್ಲೆಲೂಯಾ. ದೊಡ್ಡ ಸಾಕ್ಷಿಗಾಗಿ ನಿಲ್ಲಿ ಸಹಾಯ ಮಾಡಿ. ನಾಗೇಶ್ ಅವರ ಮಾಮ ಗುರುನಾನಕ್ ಹಾಸ್ಪಿಟಲ್ನಲ್ಲಿ ಆಕ್ಸಿಡೆಂಟ್ ಆಗ್ಯದ. ಆಲ್ರೆಡಿ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತೆಗ್ದಿರೋದು. ಪ್ರಾರ್ಥನೆ ದ್ವಾರ ದೇವರು ಅದ್ಭುತ ಮಾಡಿದ್ದಾನೆ. ಆ ಮರಣಕರ ಸಮಯದಿಂದ ಕೂಡ ಮಗನ ಎದ್ದು ಬರಲಿ ನಜರತ್ ಯೇಸು ಕ್ರಿಸ್ತನ ಹಾಸ್ಪಿಟಲ್ನಲ್ಲಿ. ಆ ರೋಗದಿಂದ ಆ ಮಗನಿಗೆ ಬೆಡೆಗಡೆ ಕೂಡಪ್ಪ ಉಜ್ಜೀವನದಿಂದ ತುಂಬಿಸು ಕರ್ತಾನೆ. ಪವನ್ ಸೋದರಿ ಮುಟ್ಟಿದಕ್ಕಾಗಿ ಸ್ತೋತ್ರ. ಗುರುನಾನಕ್ ಹಾಸ್ಪಿಟಲ್ನಲ್ಲಿ ನಾಗೇಶ್ ಅವ್ರ ಮಾಮವರು ಕೂಡ ಮುಟ್ಟಿದ್ದು ಸ್ವಸ್ಥತೆ ಮಾಡಿದ್ದು ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ನನಗೆ ಸ್ತೋತ್ರ. ದೊಡ್ಡ ಸಾಕ್ಷಿಗಾಗಿ ನಿಲ್ಬೇಕಪ್ಪ ಕರ್ತಾನೆ. ಇನ್ನೂ ಯಾರಾದನ್ನ ಮಾಲಯದಲ್ಲಿ ಇದ್ದರೆ ಕರ್ತಾನೆ, ಅವ್ರ ಕುಟುಂಬಸ್ಥರು ಯಾರಾದಾರ ಹಾಸ್ಪಿಟಲ್ ರೋಗದಿಂದ ನರಳತಕ್ಕಂಥವ್ರಾಗಿದ್ದಾರೆ ಅವ್ರಿಗೆ ನಾವು ಪ್ರಾರ್ಥಿಸ್ತೇವೆ ಕರ್ತಾನೆ. ಅವ್ರು ಎದ್ದು ಬರಲಿ ಕರ್ತಾನೆ. ಹಲ್ಲೆಲೂಯಾ. ಅವ್ರಿಗೆ ಗುಣಪಡಿಸು ಏಸಯ್ಯ. ಈ ಆನ್ಲೈನಲ್ಲಿ ಕೂಡ ಯಾರಾದ್ರೂ ಪ್ರಾರ್ಥನೆಯಲ್ಲಿ ಪಾಲ್ಭಾಗಿದ್ರು ಅವ್ರಿಗೆ ನಾವು ಪ್ರಾರ್ಥಿಸ್ತಾ ಅವ್ರ ಒಳಗಿರ್ತಕ್ಕಂಥ ರೋಗ ವ್ಯಾಧಿ, ಆ ಸೈತನನ ಕಾಟ ಮಾಟ ಮಂತ್ರ ಶಕ್ತಿ ಮುರಿಯಲ್ಪಡಲಿ. ಅದ್ಭುತ ಶಕ್ತಿ ತುಂಬ ನಡೆಸುತ್ತಾರೆ. ಅಯ್ಯ ಉತ್ತಮ ರೀತಿಯಲ್ಲಿ ಅದ್ಭುತ ರೀತಿಯಲ್ಲಿ ಆರಾಧನೆಯಲ್ಲಿ ನಮ್ಮನ್ನು ಪಾಲ್ಭಾಗಿ ಇರುವ ಹಾಗೆ ನಮ್ಮನ್ನು ಸಹಾಯ ಮಾಡಿದ್ದಿ. ಮತ್ತು ನಮ್ಮೊಟ್ಟಿಗಿದ್ದು ಈ ಸಭೆಯಲ್ಲಿ ಕರ್ತಾನೆ ಅನೇಕ ಜನರು ಇದನ್ನು ಅದ್ಭುತ ಮಾಡಿದ್ದಿ. ಯಾರ್ಯಾರು ಕಾಯಿಲೆ ರೋಗ ವ್ಯಾಧಿ ಬಂದಿರೋ ಬಿಡುಗಡೆ ಕೊಟ್ಟಿದ್ದಿ. ಪಾಪ ಶಾಪ ದ್ರೋಹದ ಬಂದಿರತಕ್ಕಂಥವರಿಗೆ ನಿಮ್ಮ ಅಮೂಲ್ಯ ರಕ್ತದಿಂದ ಶುದ್ಧೀಕರಿಸಿದ್ದಿ. ಒಂದು ಹೊಸ ಒಡಂಬಡಿಕೆ ಮಾಡಿಕೊಂಡಿದ್ದಕ್ಕಾಗಿ ಸ್ತೋತ್ರ. ಎಷ್ಟು ಜನರು ಇದನ್ನ ಉಜ್ಜೀವನದಿಂದ ಕರ್ತಾನೆ ಮನೆಗೆ ಹೋಗಬೇಕು, ಅಷ್ಟು ಜನರಿಗೆ ಉಜ್ಜೀವನದಿಂದ ತುಂಬಿಸ್ತೀವಿ ಎಂಬುದು ನಾವು ಪ್ರಾರ್ಥಿಸ್ತೇವೆ ಕರ್ತಾನೆ. ನಿನ್ನ ವಾಕ್ಯದ ಕಡೆ ಹೋಗ್ತೇವಪ್ಪ ಕರ್ತಾನೆ. ವಾಕ್ಯದಲ್ಲಿ ಬಲ ಶಕ್ತಿ ಸಾಮರ್ಥ್ಯವ್ರಿ ಹೇಳ್ತಕ್ಕಂಥ ನಾನು ಬಲಹೀನ ಮತ್ತು ಜ್ಞಾನಗಿದ್ದ ಕರ್ತಾನೆ. ನಿಮ್ಮ ವಾಕ್ಯದ ಬಲದಿಂದ ಶಕ್ತಿಯಿಂದ ಕೃಪೆಯಿಂದ ಜ್ಞಾನದಿಂದ ತುಂಬಿಸಯ್ಯ. ವಾಕ್ಯದ ಬಗ್ಗೆ ಸ್ವಲ್ಪ ನೀನು ಮೊದಲು ಮಾತಾಡಿ. ನನ್ನ ಬಾಯಿ ತುಟ್ಟಿದ್ರು ನಾನು ಹೇಳಿದ್ರೆ ನಮ್ಮೆಲ್ಲರಿಗೆ ಮಾತಾಡು. ನೀನು ಮಾತಾಡಿದ್ರೆ ನಾವು ಬದುಕೊಂಡಿರ್ಲಕ್ಕೆ ಸಾಧ್ಯದ. ನೀನು ಬರುವವರೆಗ ನಾವು ಸಿದ್ಧವಾಗ್ಲಕ್ಕೆ ಅವಕಾಶದ ಕರ್ತಾನೆ. ನಿನ್ನ ವಾಕ್ಯದೊಟ್ಟಿಗೆ ಮಾತಾಡಯ್ಯ. ಈಗ ಸಮಯದಲ್ಲಿ ನಮ್ಮೆಲ್ಲರ ಆತ್ಮ ಬಣಸನ ಸುಖಪಿಸ್ಕೊಟ್ಟು ವಾಕ್ಯದೊಟ್ಟಿಗೆ ಅದ್ಭುತವಾಗಿ ಮಾತಾಡ್ತೀರಿ ಎಂಬುದಾಗಿ ನಜರತ್ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸೋಣ ಮುಗಿಸಿಕ. ಆಮೇನ್ ಆಮೇನ್ ಆಮೇನ್. ಎಲ್ಲಕ್ಕಿಂತ ಮೇಲುತ್ತಮ ವರ್ಷದಲ್ಲಿ ಎಷ್ಟನೇ ತಿಂಗಳದ ಇದು? ಎಷ್ಟನೇ ತಿಂಗಳದ? 12ನೇ ತಿಂಗಳು. ಕರೆಕ್ಟ್ ಅಲ್ಲ? 11ನೇ ತಿಂಗಳು ಹೋಯ್ತಾ? ನಿನ್ನೆ ಹೋಯ್ತು. ದಿನಗಳು ಕಳೆದೋಯ್ತವ. ಮನುಷ್ಯನ ಐಸ್ಕಾಲ ಪ್ರತಿದಿನ ಹೆಚ್ಚಿಸ್ತಾ ಬರ್ತದ. ಸಣ್ಣವ್ರು ಸಣ್ಣವ್ರು ಹುಡ್ತಾ ಇರ್ತಾರ, ಸಣ್ಣವ್ರು ದೊಡ್ಡವ್ರು ಆಯ್ತಾನೆ ಇರ್ತಾರೆ ಪ್ರಿಯ ಅಲ್ಲ? ಹುಟ್ಟತಕ್ಕಂಥವ್ರು ಬೆಳಿತಾನೆ ಇರ್ತಾರ. ಬೆಳೆದಿರ್ತಕ್ಕಂಥ ಜನ ವಯಸ್ಸು ಮೇಲೆ ಬಂದೇ ಬರ್ತದ. ಆದರೆ ಮನುಷ್ಯನಿಗೆ ಕೂಡ ಮುಪ್ಪಿನ ಕಾಲದಲ್ಲಿ ಮತ್ತು ತಿರುಗನೇತನಂತ ಸಣ್ಣ ಮಕ್ಕಳು ಅಪ್ಪಲೇ ಐತನಂತ ಪ್ರಿಯರೇ. ಕರೆಕ್ಟ್ ಅಲ್ಲ? ಯಾವನು ಚಿಕ್ಕ ಮಕ್ಕಳ ಹಾಗೆ ಇಲ್ಲವೋ ಅವ ಪರಲೋಕ ರಾಜ್ಯ ಕೂಡ ಹೋಗೋದು ಭಾಳ ಕಷ್ಟ. ಮೊದಲನೇ ಹುಟ್ಟಿದಾಗ ಹೇಗೆ ಒಂದು ಚಿಕ್ಕ ಮಕ್ಕಳಾಗಿ ಪರಿಶುದ್ಧರಾಗಿ ಇರ್ತಾರೋ, ಯಾವ ದೋಷ ಅಪರಾಧ ಮಕ್ಕಳ ಒಳಗೆ ಹೇಗೆ ಇರಲು ಮುಪ್ಪಿನ ವಯಸ್ಸು ಅಂದರೆ ಸಾಯುವ ಮೊದಲು ನಿಮ್ಮನ್ನು ನೋಡ್ಬೇಕಂದ್ರೆ ಸುಧಾರಿಸ್ಕೋಬೇಕು. ಅದಕ್ಕೆ ಏಜ್ ಕೇಳ್ತಾನ ಎಲುಬುಗಳಿಗೆ ಹೋಗಿ ಸುವಾರ್ತೆ ಪ್ರಕಟಿಸಿನ ತಾನು. ಎಲುಬುಗಳು ಒಣ ಹೋಗಿರ್ತಕ್ಕಂಥ ಎಲುಬುಗಳು ಸುವಾರ್ತೆ ಪ್ರಕಟಿಸಿನ. ಆ ಎಲುಬುಗಳಿಗೆ ಸುವಾರ್ತೆ ಪ್ರಕಟಿಸುವಾಗ ಆ ಎಲುಬುಗಳ ಒಳಗೆ ಮಾಂಸ ಬಂದದ್ದು ಪ್ರೇರೆ, ಎಲುಬು ಒಳಗೆ ರಕ್ತ ನರನಾಡಿ
ಎಲ್ಲ ತುಂಬಲ್ಪಟ್ಟದ ತಿರುಗಿ ಜನ ಬದುಕಿದ್ದಾರೆ ಪ್ರಿಯರೇ. ಹಲ್ಲೆಲೂಯ, ಹಲ್ಲೆಲೂಯ. ಜನ ಬದುಕಿದ್ದಾರೆ. ಈ ದಿನ ನಾನು ನೀನು ದೇವರ ಸನ್ನಿಧಿಯಲ್ಲಿ ನಾವು ಬದುಕಬೇಕು ಪ್ರಿಯರೇ. ನಾನು ನೀನು ದೇವರ ಸನ್ನಿಧಿಯಲ್ಲಿ ಬದುಕಬೇಕು. ನಮ್ಮನ್ನು ಬದುಕಿಸುವುದಕ್ಕಾಗಿ ಯೇಸು ಕ್ರಿಸ್ತನ ಲೋಕಕ್ಕೆ ಬಂದನು ಪ್ರಿಯರೇ. ಕರೆಕ್ಟ್ ಅಲ್ಲ? ಸಾಯಿಸುವುದಕ್ಕಾಗ, ನಮ್ಮನ್ನು ಬದುಕಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾನೆ. ಅದರ ಕುರಿತವಾಗಿ ನಾವು ಸ್ವಲ್ಪ ದೇವರ ಸಂದೇಶವನ್ನು ನಾವು ಕೇಳೋಣ. ಸತ್ಯವೇದ ತಂದವರು ಸತ್ಯ ತೋರಿಸ್ತೀರಿ? ಸತ್ಯವೇದ ತಂದವರು ತೋರಿಸ್ತೀರಿ ಒಂದು ಸರ್ತಿ? ಬೈಬಲ್ ತೊಗೊಂಬಂದವ್ರು ತೋರಿಸ್ತೀರಿ ಒಂದು ಸರ್ತಿ? ಬೈಬಲ್ ತಂದವರು ಓಕೆ, ದೇವರ ಸ್ತೋತ್ರವಾಗಲಿ. ಅದಕ್ಕೆ ಸತ್ಯವೇದ ತಂದವರು ತೆಗಿರಿ. ಯೆಶಾಯನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 10, 11, 12, 13, 14 ವಚನ. ಮತ್ತೆ ಯೆಹೋವನು ಆಹಾಜನಿಗೆ ನಿನ್ನ ದೇವರಾದ ಯೆಹೋವನಿಂದ ಒಂದು ಗುರುತನ್ನು ಕೇಳಿಕೋ. ಅದು ಪಾತಾಳದಷ್ಟು ಆಳದಲ್ಲಿದ್ದರೂ ಮೇಲಣ ಲೋಕದಷ್ಟು ಎತ್ತರದಲ್ಲಿದ್ದರೂ ಕೇಳಿಕೋ ಎಂದು ಹೇಳಿದನು. ಆಗ ಆಹಾಜನು ನಾನು ಕೇಳಿಕೊಳ್ಳುವುದೇ ಇಲ್ಲ, ಯೆಹೋವನನ್ನು ಪರೀಕ್ಷಿಸುವುದೂ ಇಲ್ಲ ಅಂದನು. ಅದಕ್ಕೆ ಯೆಶಾಯನು ಹೀಗೆ ಹೇಳಿದನು, ದಾವೀದನ ಮನೆತನದವರೇ ಕೇಳಿರಿ. ಮನುಷ್ಯರನ್ನು ಬೇಸರಗೊಳಿಸುವುದು ಅಷ್ಟು ದೊಡ್ಡದಲ್ಲವೆಂದೆಣಿಸಿ ನನ್ನ ದೇವರನ್ನು ಬೇಸರಗೊಳಿಸುವಿರಾ? ಇದರಿಂದ ಕರ್ತನು ತಾನೇ ನಿಮಗೆ ಒಂದು ಗುರುತನ್ನು ಕೊಡುವನು. ಈಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆದು ಅವನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವಳು. ಹಲ್ಲೆಲೂಯ. ಏನ್ ಕೊಡ್ತಾನಂತ ನಮಗ? ಒಂದು ಗುರುತನ್ನು ನಮ್ಮನ್ನು ಕೊಡ್ತಾನಂತ. ಆ ಗುರುತೇ ಯೇಸು ಸ್ವಾಮಿ ಪ್ರಿಯರೇ. ಬೋಲೆ ಸಮಸ್ಯೆಗೆ ಯಾರು? ಆ ಗುರುತೇ ನಮಗ ಯೇಸು ಸ್ವಾಮಿ ಪ್ರಿಯರೇ. ಅದಕ್ಕೆ ಇಲ್ಲಿ ಆಹಾಜನಿಗೆ ಯೆಶಾಯನದ ಪ್ರವಾದಿ ಎಚ್ಚರಿಸಲತನ ಪ್ರಿಯರೇ. ಒಬ್ಬ ಅರಸನಾಗಿ ಇದನ್ನು ಜೀವಿಸ್ತಕ್ಕಂಥನಾಗಿದ್ದಾನ. ಒಬ್ಬ ಅರಸನಾಗಿ ಇದನ್ನು ಜೀವಿಸುವಾಗ ಇವನ ಮೇಲೆ ಒಂದು ಸಮಸ್ಯೆ, ಒಂದು ಕಷ್ಟ ಇಷ್ಟು ಭಯಂಕರವಾಗಿ ಬಂದ್ಬಿದಂದರೆ ಹೆದರಿಸ್ತಕ್ಕಂಥ ಒಂದು ಕಷ್ಟ. ಹೆದರಿಕೆಗೆ ಒಳಗಾಗಿ ನಾನು ಅನೇಕ ಸಮಸ್ಯೆಗಳು ಶೋಧನೆಗೆ ಒಳಗಾಯ್ತನೋ ಏನೋ ಎಂಬುದಾಗಿ ಒಂದು ಆಹಾಜನಿಗೆ ಒಂದು ಕಷ್ಟ. ಆದರೆ ಅವನಿಗೆ ಗೊತ್ತದ ದೇವರು ನನ್ನ ಪಕ್ಷವಾಗಿದ್ದು ಕಾರ್ಯ ಮಾಡ್ತಾನೆ ಎಂಬುದಾಗಿ ಆಹಾಜನಿಗೆ ಗೊತ್ತದ ಪ್ರಿಯರೇ. ದೇವರು ನನ್ನ ಒಳಗನ, ನನ್ನ ಪಕ್ಷವಾಗನ, ನನ್ನನ್ನು ಸ್ಪಷ್ಟವಾಗಿ ಬಲಪಡಿಸುತ್ತಾನ ಮತ್ತು ನನ್ನ ಜೀವಿತದಲ್ಲಿ ಒಂದು ದೊಡ್ಡ ಅದ್ಭುತ ಮಾಡ್ತಾನ. ನನ್ನಿಂದ ನಮ್ಮ ಪಟ್ಟಣಕ್ಕೆ ರಕ್ಷಣೆ ಅದ ಎಂಬುದಾಗಿ ಆಹಾಜನಿಗೆ ಗೊತ್ತದ. ಆದರೆ ಯೆಶಾಯನದ ಪ್ರವಾದಿ ಆತನಿಗೆ ಎಚ್ಚರಿಸಲತನ. ಎಷ್ಟು ಸರ್ತಿ ನಿಮ್ಗೆ ನಾವು ಹೇಳಬೇಕು, ನೀ ಕೇಳ್ಕೊಲತನ. ಕೇಳ್ಕೊಂಡ ಕೂಡ ಆಹಾಜನು ನಾನು ದೇವರಿಗೆ ಪರೀಕ್ಷಿಸಲ್ಲ ಅಂತ ಹೇಳ್ತಾನೆ. ಎಷ್ಟು ಸರ್ತಿ ನಾನು ದೇವರನ್ನು ಪರೀಕ್ಷಿಸಲಿ? ಇವತ್ತು ನನ್ನ ಸೋದರ ಇವತ್ತು ನಿಮ್ಮನ್ನ ಒಂದು ಕ್ವಶನ್ ಹಾಕಿ ಸಂದೇಶ ಕೊಡ್ತಾ, ಪದೇ ದೇವರಿಗೆ ನೀವು ಎಷ್ಟು ಜನರು ಪರೀಕ್ಷಿಸಲತ್ತಿಲ್ಲ? ಪದೇ ಕ್ಷಣ ಗಳಿಗೆ ತಿಂಗಳಲ್ಲಿ ವರ್ಷದಲ್ಲಿ ನೀವು ಪ್ರತಿ ತಿಂಗಳ ವರ್ಷದಲ್ಲಿ ಕೂಡ ನೀವೇನು ಮಾಡ್ತೀರ ಅಂದರೆ ದೇವರಿಗೆ ನೀವು ಪರೀಕ್ಷಿಸಲತ್ತೀರ ಪ್ರಿಯರೇ. ಕಳೆದಿನ ವರ್ಷ ಅಂದರೆ ಡಿಸೆಂಬರ್ 31 ನೈಟ್ ಯಾವ ವಾಗ್ದಾನ ಕೊಟ್ಟನು ಕೂಡ ಯಾರಿಗೆ ಗೊತ್ತೇ ಇಲ್ಲ. ಯಾವ ವಾಗ್ದಾನ ನಿನ್ನ ಕೈಲಿ ಕೊಟ್ಟಿದ್ದಾನ ದೇವರು, ಆ ವಾಗ್ದಾನ ನಿಮಗೆ ಗೊತ್ತೇ ಇಲ್ಲ, ಮರ್ತೋಗಿರ ಆಲ್ರೆಡಿ. ಯಾಕಂದರೆ ನೀನು ಮರ್ತೋದಿ ಅಂದರೆ ದೇವರಿಗೆ ಪರೀಕ್ಷಿಸ್ತೀವಿ ಪ್ರಿಯರೇ, ನೀನು ಮರ್ತೋದಿ ಅಂದರೆ ದೇವರಿಗೆ ಶೋಧಿಸ್ತೀವಿ ಪ್ರಿಯರೇ. ಅದಕ್ಕೆ ಆಹಾಜನ ಹೇಳ್ತಾನ, ನಾನು ಪರೀಕ್ಷಿಸುವುದೇ ಇಲ್ಲ, ನಾನು ಪರೀಕ್ಷಿಸಲ್ಲ. ಯಾಕಂದರೆ ನಾ ಎಷ್ಟು ಸರ್ತಿ ದೇವರನ್ನು ಪರೀಕ್ಷಿಸಲಿ? ನಾ ಪದೇ ದೇವರನ್ನು ಹಿಂಸಿಸಲ್ಲ, ನಾ ಪರೀಕ್ಷಿಸಲ್ಲ. ದೇವರು ತಾನೇ ಒಂದು ಗುರುತನ್ನು ನನಗೆ ಕೊಟ್ಟೇ ಕೊಡ್ತಾನ. ತಾನೇ ಒಂದು ದೊಡ್ಡದು ಅದ್ಭುತ ನನ್ನ ಜೀವಿತದಲ್ಲಿ ದೇವರು ಮಾಡ್ತಾನೆ ಎಂಬುದಾಗಿ ಆಹಾಜನಿಗೆ ಗೊತ್ತದ. ಆಹಾಜನಿಗೆ ಗೊತ್ತಿದ್ದಾಗ ಇಲ್ಲಿ ಸ್ಪಷ್ಟವಾಗಿ ಯೆಶಾಯನ ಪ್ರವಾದಿ ಅವನಿಗೆ ಎಚ್ಚರಿಸಲತನ. 13 ಹೇಳ್ತಾನೆ ಅಂದರೆ ಅದಕ್ಕೆ ಯೆಶಾಯನು ಹೀಗೆ ಹೇಳಿದನು, ದಾವೀದನ ಮನೆತನದವರೇ
ಕೇಳಿರಿ, ಮನುಷ್ಯರನ್ನು ಬೇಸರಗೊಳಿಸುವುದು ಅಷ್ಟು ದೊಡ್ಡದಲ್ಲವೆಂದೆಣಿಸಿ ನನ್ನ ದೇವರನ್ನು ಬೇಸರಗೊಳಿಸುವಿರಾ? ಯಾಕಂದರೆ ಒಂದು ಪ್ರವಾದಿ ಹೇಳಿರ್ತಕ್ಕಂಥ ಮಾತು ಆಹಾಜನ್ನು ಕೇಳಬೇಕಾಗಿತ್ತು. ಯೆಶಾಯನ ಪ್ರವಾದಿ ಆಹಾಜನಿಗೆ ಏನು ಎಚ್ಚರಿಸೇನೋ ಅದು ಆತನ ಮಾತನ್ನು ಕೇಳಿ ಆತನ ಇನ್ನೂ ಮಾರ್ಪಡಬೇಕಾಗಿತ್ತು. ಆದರೆ ಮಾರ್ಪಟ್ಟಿದ್ದಿಲ್ಲ ಆತನ ಜೀವಿತದಲ್ಲಿ. ಆತನ ಮಾರ್ಪಡಲು ಕಾರಣನೇ ಇಲ್ಲಿ ಒಂದು ಗುರುತನ್ನು ನಮ್ಗೆ ಕೊಟ್ಟನು ಪ್ರಿಯ ದೇವರು. ಅದಕ್ಕೆ ಹೇಳ್ತಾನೆ 14 ಇದರಿಂದ ಕರ್ತನು ತಾನೇ ನಿಮಗೆ ಒಂದು ಗುರುತನ್ನು ಕೊಡುವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಒಂದು ಗುರುತನ್ನು ಮನುಷ್ಯನಿಗೆ ಕೊಟ್ಟನು ಪ್ರಿಯರೇ. ದೀಕ್ಷೆ ಸ್ನಾನ ನಿಮಗೊಂದು ಪರಲೋಕಕ್ಕೆ ಹೋಗ್ಲಕ್ಕ ಗುರುತದನ ಅಥವಾ ಇಲ್ಲ? ಅದರತ್ತ ಇಲ್ರಿ. ದೀಕ್ಷೆ ಸ್ನಾನ ಗುರುತದನ ಇಲ್ಲ? ಈಗ ನೀವು ಮೊದಲು ದೀಕ್ಷೆ ಸ್ನಾನ ಹೊಂದೋದಕ್ಕಿಂತ ಮುಂಚಿತವಾಗಿ ಅನ್ಯರಾಗಿ ಜೀವನ ಮಾಡಿರಿ. ಹೇಳ್ಕೊಂಡ್ರಿ ಕ್ರಿಸ್ತವರಂತ ಹೇಳ್ಕೊಂಡಿರಿ, ನಾನು ಕ್ರಿಸ್ತನವನೇ ಅಂತ ಹೇಳ್ಕೊಂಡಿದ್ದೀರಿ, ಇಲ್ಲಂತಿಲ್ಲ. ಕ್ರಿಸ್ತವರ ಅಂತ ಹೇಳಿಕೊಂಡು ಕೂಡ ನೀವೇನು ಮಾಡ್ರಿ ಅಂದರೆ ಕ್ರಿಸ್ತನನ್ನು ಹಿಂಸಿಸಿರೋ ಹೊರತು ಮಾರ್ಪಟ್ಟಿಲ್ಲ ಪ್ರೇರಣೆ. ನೀವು ಮಾರ್ಪಡಬೇಕಾಗಿತ್ತು, ಮಾರ್ಪಟ್ಟಿಲ್ಲ. ಕೆಲವರು ನಂಬಿ ದೀಕ್ಷೆ ಸ್ನಾನ ಒಂದು ಆತನ ದೇಹ ರಕ್ತದಲ್ಲಿ ಕೂಡ ಪಾಲ್ಬಾಗಿದ್ದು ಮಾರ್ಪಟ್ಟು ಕೂಡ ಮತ್ತು ತಿರುಗಿ ಕೂಡ ಅದೇ ಒಂದು ಕೆಲಸಗಳೇನು ಮಾಡ್ತಕ್ಕಂಥವ್ರಾಗಿರ್ತಾರೆ ಪ್ರೇರೆ. ಈಗ ಊಟದ ವಿಷಯವಾಗಿ ನಾನು ಎರಡು ಮಾತು ಹೇಳ್ತೇನೆ ನಿಮಗೆ, ದಯಮಾಡಿ ಇದು ಕರೆಕ್ಟ್ ಕೇಳ್ರಿ. ಊಟ ಪ್ಲೇಟ್ನಲ್ಲಿ ಹಾಕಿರುವಾಗ ನಾವು ಮಿಕ್ಸ್ ಮಾಡ್ತೇವಲ್ಲ, ಕಲಿಸ್ತೇವಲ್ಲ, ಅರ್ಥ ಆಗತ್ತ ನಮ್ಮ ಮಾತು ಅರ್ಥ ಆಗತ್ತದ, ಕಲಿಸ್ತೇವಲ್ರಿ. ಈ ರೀತಿ ಕಲಸಂಬದ ಊಟ ಮಾಡಿದ್ರೆ ಚಂದ ಕಾಣಿಸ್ತದ? ಹೆಂಗೆ ಊಟ ಮಾಡ್ತೀರಿ? ಯಾರೊಬ್ರು ಹೇಳ್ತೀರಿ ಊಟ ಹೆಂಗೆ ಮಾಡ್ತೀರಿ? ಹಾಂ, ಶಿಶು ಭಾಷೆಯಿಂದ ಅಥವಾ ಶಿಶು ಕೈಗಳಿಂದ ಅದ್ಭುತವಾಗಿ ಚಂದ ಕಲಸಿ ಹಿಂಗೆ ಊಟ ಮಾಡ್ತೀರಿ. ಊಟ ಮಾಡ್ತಾರೆ ಕೆಲವ್ರಿಗೆ ಬಟ್ ಹಿಂಗೆ ಮ್ಯಾಗ ಹೋಯ್ತದ. ಅರ್ಥ ಅಲ್ಲತ್ತದ? ಅರ್ಥ ಅಲ್ಲತ್ತನ ಹೇಳಿ ಮಾತು ಅರ್ಥ ಅಲ್ಲತ್ತ? ಹಿಂಗೆ ಊಟ ಮಾಡ್ತಾ ಬಟ್ ಹಿಂಗೆ ಬರೋಣ, ಇಲ್ಲಿ ಈ ಬಟ್ ಹಿಂಗೆ ಮ್ಯಾಗ ಹೋಯ್ತದ. ತಾಯ್ತಂದು ಏನು ಮಾಡ್ತಾರ? ಚಂದ ನೋಡ್ಕೊನೋ ಈ ಬಟ್ ಚಂದ ಹಿಡಿದು ಊಟ ಮಾಡಿ ಹಂಜಕ್ಕೆ ಮಾಡ್ತೀನಿ ಅಂತೇಳಿ ಹಿಂಗೆ ಅಂತಾರೆ. ಇಲ್ಲಿ ಬಂದಮೇಲೆ ಹಿಂಗೆ ಮ್ಯಾಗ ಹೋಯ್ತದ. ಕೆಲವರು ಇನ್ನೊಂದು ಥರ ಕಲಿಸ್ತಾರೆ. ಪ್ಲೇಟ್ನಲ್ಲಿ ರೈಸ್ ಹಾಕಿದಾಗ ಬೇಳೆ ಸಾರು ಹಾಕ್ಕೊಂಡು ಹಿಂಗೆ ಕೂಡ ಕಲಿಸ್ತಾರೆ ನೋಡಿರಿ, ಹಿಂಗೆ ಕೂಡ ಕಲಿಸ್ತಾರೆ. ಕೆಲವರು ಹಿಂಗೆ ಮುಟ್ಟಿ ಹಿಡಿದು ಹಿಂಗೆ ಉಣ್ತಾರೆ. ಕೆಲವರು ಹಿಂಗೆ ಉಂಬ ಚಂದ ಅಥವಾ ಹಿಂಗೆ ಉಂಬದ ಕರೆಕ್ಟಾ? ಯಾವುದು ಹೊಲಸು ಅನಿಸ್ತದ? ಈ ಥರ ಊಟ ಮಾಡೋದು ಹೊಲಸು ಅನಿಸ್ತದ ಅಥವಾ ಈ ಥರ ಊಟ ಮಾಡಿ ಹಿಂಗೆ ಮಾಡೋದು ಹೊಲಸು ಅನಿಸ್ತದ? ನಿಮಗೊತ್ತು ಎಷ್ಟು ಜನರು ಈ ಥರವಾಗಿಲ್ಲ. ದೇವ್ರು ನಿಮ್ಗೆ ರಕ್ಷಣೆ ಕೊಟ್ಟನು, ದೇವ್ರು ನಿಮ್ಮನ್ನು ರಕ್ಷಿಸನ, ಒಂದು ಗುರುತನ್ನು ಕೊಟ್ಟನ, ನಿಮಗೆ ಪರಲೋಕಕ್ಕೆ ಹೋಯ್ತಕ್ಕಂಥ ಒಂದು ಗುರುತು, ಒಂದು ಮಾರ್ಗವನ್ನು ತಿಳಿಸ್ಕೊಟ್ಟನ. ಆ ಗುರುತು ಮಾರ್ಗವನ್ನು ನೀವು ಸರಿಯಾಗಿ ನೀವು ಹಿಡ್ಕೊಂಡಾಗ ಮಾತ್ರ ನೀವು ಪರಲೋಕ ಹೋಗಕ್ಕೆ ಅವಕಾಶ ಇದೆ. ಹೊಲಸಾಗಿರ್ತಕ್ಕಂಥ ಕಾರ್ಯ ಮನುಷ್ಯರು ನಾವೇ ಊಟ ಮಾಡ್ತಕ್ಕಂಥದ್ದು ಇನ್ನೊಬ್ಬರು ಕರೆಕ್ಟಾಗಿ ಮಾಡ್ಲತ್ತಿಲ್ಲ, ಈ ಥರವಾಗಿ ಮಿಕ್ಸ್ ಮಾಡಿ ಊಟ ಮಾಡತ್ತಾರಂದರೆ ನಿಮಗೆ ಹೇಸಿಗೆ ಬರ್ತಕ್ಕಂಥ ಒಂದು ಕಾರ್ಯಕ್ರಿಯೆಗಳು ನಿಮ್ಮೊಳಗೆ ಕಾಣಬರ್ತದ. ಮತ್ತು ದೇವರು ನೀವು ಎಷ್ಟು ಜನರು ದೀಕ್ಷೆಯನ್ನು ಹೊಂದಿ ತಪ್ಪಾದ ಮಾರ್ಗದಲ್ಲಿ ನಡೀತಕ್ಕಂಥರಾಗಿಲ್ಲ, ಎಷ್ಟು ಜನ ದ್ರೋಹಿಗಳಾಗಿ ಜೀವನ ಮಾಡ್ತಕ್ಕಂಥರಾಗಿಲ್ಲ. ದೇವರೊಂದು ಗುರುತು ಕೊಟ್ಟನು, ಪರಲೋಕ ಹೋಗಲಕ್ಕೆ ಒಂದು ಗುರುತನ್ನು ದೇವರು ನಿಮ್ಮನ್ನು ಕೊಟ್ಟನ. ಆ ಗುರುತನ್ನು ಗುರುತಿಸಿ ಹಿಡ್ಕೊಂಡು ಹೋದರೆ ಉತ್ತಮದ. ಆ ಗುರುತನ್ನು ದೇವರು ನಿಮ್ಮನ್ನು ಕೊಟ್ಟಾಗ ಗುರುತಿಸಲಾರದಂಥ ಈ ಸ್ಥಿತಿಯಲ್ಲೂ ಇದ್ದಾಗ ಹೇಗೆ ನೀವು ಪರಲೋಕ ಹೋಗ್ತೀರಿ? ಹೇಗೆ ನೀವು ಪರಲೋಕ ರಾಜ್ಯವನ್ನು ಕಾಣ್ತೀರಿ? ದೇವ್ರ ಸನ್ನಿಧಿಯಲ್ಲಿ ಹೇಗೆ ನೀವು ಒಂದು ಎಡಬಲ ಕಣ್ಣಿದಲ್ಲಕ್ಕೆ ಅವಕಾಶ ಅದ? ದೇವ್ರ ರಾಜ್ಯದಲ್ಲಿ ಹೇಗೆ ನೀವು ಕಾಣ್ಲಕ್ಕೆ ಒಂದು ಅವಕಾಶ, ಚಾನ್ಸಸ್ ನಿಮಗದ? ಪದೇ ಪದೇ ದೇವ್ರು ನಿಮ್ಮನ್ನು ಎಚ್ಚರಿಸ್ಲತ್ತಾನ. ಪ್ರತಿದಿನ, ಪ್ರತಿಗಳಿಗೆ, ಪ್ರತಿ ನಿಮಿಷ ದೇವ್ರು ನಿಮ್ಮನ್ನು ಎಚ್ಚರಿಸ್ಲತ್ತಾನ. ಆ ಎಚ್ಚರಿಕೆಗೆ ನೀವು ಒಳಗಾದಾಗ ಅವಾಗ ದೇವ್ರು ನಿಮ್ಮನ್ನು ಉನ್ನತ ಸ್ಥಾನಮಾನ ತರ್ತಾನೆ ಪ್ರೇರೆ. ಇವತ್ತು ಅನೇಕ ಜನರ ಒಳಗೆ ಅದ್ಭುತ ಆಗಲತ್ತಿಲ್ಲ, ಅನೇಕ ಕುಟುಂಬದಲ್ಲಿ ಅದ್ಭುತ ಆಗಲತ್ತಿಲ್ಲ. ಸಂಪಾದನೆ ಮಾಡಿ ತಂದಿರ್ತಕ್ಕಂಥ ಸಂಪಾದನೆ ಎಲ್ಲ ವ್ಯರ್ಥ ಆಗಲತ್ತದ. ಕೆಲವರು ತಿನ್ನುವುದು ಕುಡಿಯೋದು ಖರ್ಚು ಮಾಡ್ತಾರೆ. ಕೆಲವರು ಅಡುಗೆ ಮಾಡಿದ್ರು ಕೂಡ ಬಿಡಿಸುವುದಕ್ಕಾಗಿ ಕೆಲವ್ರ ಮನೇಲಿ ಅಡುಗೆ ನಡೆದದ. ಹೇಗೆ ನಿಮ್ಮ ಕುಟುಂಬದಲ್ಲಿ ಸಮಾಧಾನ ಅದ? ಹೇಗೆ ಸಮೃದ್ಧಿ ಇದೆ? ಇವತ್ತು ನಿಮ್ಮ ಒಳಗಿರ್ತಕ್ಕಂಥ ಬರ್ಕತ್ತು, ನಿಮ್ಮ ಒಳಗಿರ್ತಕ್ಕಂಥ ಸಂತೃಪ್ತಿ ಇವತ್ತು ರೋಡಿಗೆ ನಡೆದ ಪ್ರೇರಣೆ ಯಾಕ? ಆ ಗುರುತನ್ನು ನೀನು ಗುರುತಿಸಿ ಹಿಡ್ಕೊಳ್ಳಲು ಕಾರಣನೇ ಈ ಪರಿಸ್ಥಿತಿ ಇವತ್ತು ನೀನು ಎದುರ್ಕೊಳ್ತಿದ್ದ ಪ್ರೇರಣೆ. ಆ ಗುರುತನ್ನು ದೇವರು ಕೊಟ್ಟಿರುವಾಗ ಆ ಗುರುತನ್ನು ಗುರುತಿಸಿ ನೀನು ಗಟ್ಟಿಯಾಗಿ ಬಿಗಿಯಾಗಿ ನೀನು ಹಿಡ್ಕೊಂಡು ಹೋದಾಗ ದೇವರು ನಿನ್ನ ಪಕ್ಷವಾಗಿದ್ದು ಕಾರ್ಯಗಳು ಮಾಡ್ತಾನೆ ಪ್ರೇರೆ. ಹಲ್ಲೆಲೂಯಾ. ಯಾರ ಪಕ್ಷವಾಗಿದ್ದು ಕಾರ್ಯ ಮಾಡ್ತಾನ? ಜೋರಾಗಿ, ಯಾರ ಪಕ್ಷವಾಗಿದ್ದು? ನಿಮ್ಮ ಪಕ್ಷವಾಗಿದ್ದು ದೇವರು ಕಾರ್ಯ ಮಾಡ್ತಾನೆ ಪ್ರೇರೆ. ನೀನು ಎಲ್ಲಿವರೆಗೆ ಆ ಗುರುತನ್ನು ಗುರುತಿಸಿ ಕರೆಕ್ಟಾಗಿ ಹಿಡ್ಕೊಳ್ಳಲಿ, ಅಲ್ಲಿವರೆಗೆ ದೇವರ ಕಾರ್ಯಗಳು ನೋಡ್ಲಕ್ಕ ಚಾನ್ಸಸ್ ನಿನಗಿಲ್ಲೇ ಇಲ್ಲ. ಗುರುತನ್ನು ಗುರುತಿಸಿ ಹಿಡ್ಕೊಂಡಾಗ ಮಾತ್ರ ಉತ್ತಮದ ಪ್ರೇರೆ. ಈಗ ಒಂದು ಬಂಗಾರ ಒಂದು ವಸ್ತು ನೀವು ತೆಗೆದುಕೊಂಡು ಹೋಗಿ ಅಗಸಲು ನೀವು ಕೊಟ್ಟರೆ ಅನ್ಕೋರಿ, ಅದಕ್ಕೆ ಒಂದು ಕೆಮಿಕಲ್ ಇದೆ, ಅದು ಹಸ್ತಕ್ಷಣ ಟೆಸ್ಟ್ ಮಾಡಿ ಇದು ಬಂಗಾರ ಅಂತ ಹೇಳ್ಕೊತಾನೆ ಪ್ರೇರೆ. ಇವತ್ತು
ಬಂಗಾರ ಟೈಪೇ ಇನ್ನೊಂದು 5 ರೂಪಾಯಿ ಕಾಯಿನ್ಸು 10 ರೂಪಾಯಿ ಕಾಯಿನ್ಸು ಅದಕ್ಕೆ ಮೆಟಲ್ ಬಂಗಾರದ ಮೆಟಲ್ ಇರುತ್ತಲ್ಲ ಅದು ಕೂಡಿಸಿರ್ತಕ್ಕಂಥದ್ದು ಅದು ಇದು ಕೂಡ ನೀವು ಅಗಸಲ್ಲಿ ಕೊಟ್ಟಿರಂದ್ರೆ ಇದೇನಂತಾನ ಇದು ಅಲ್ಲಪ್ಪ ಇದು ಬೇರೆ ಅದ ರೋಲ್ಡ್ ಗೋಲ್ಡ್ ಅದ ಇದು ಡೂಪ್ಲಿಕೇಟ್ ಅಂತ ಏನು ಮಾಡ್ತಾನೆ ಅದಕ್ಕೆ ತೆಗೆದು ಬಾಜಿಗಿಟ್ಟಾಗ್ತಾನೆ ಪ್ರಿಯ ತೆಗೆದುಕೊಳ್ಳಲ್ಲ ತಾನು ನೀವು ಬಂಗಾರ ಇದ್ದಿರೋ ಪ್ರಿಯರೇ ದೇವ್ರ ಸನ್ನಿಧಿಲಿ ಹಲ್ಲೆಲೂಯಾ ನೀನು ಬಂಗಾರ ಆಗಿದ್ದಿ ನೀ ಬಂಗಾರದಂತೆ ನೀನು ಜೀವನ ಮಾಡೋಕ್ಕೆ ಪ್ರಯಾಸ ಪಡು ಅಲ್ಲಿ ಪರಲೋಕದಲ್ಲಿ ನೀನು ಟೆಸ್ಟ್ ಮಾಡಿದಾಗ ಈ ಲೋಕದಲ್ಲಿ ಒಂದು ಅಗಸಲನೇ ಇದು ಡೂಪ್ಲಿಕೇಟ್ ಎಂಬುದಾಗಿ ಹೇಗೆ ಬಿಡಿಸ್ತಾನೋ ಅಲ್ಲಿ ಕೂಡ ನಿನಗೆ ಬಿಡಿಸ್ತಾನೆ ಪ್ರಿಯರೇ ನೀ ಅಲ್ಲಿ ಹೋಗುವುದಕ್ಕಿಂತ ಮುಂಚಿತವಾಗಿ ನೀ ಶೋಧಿಸಲ್ಪಡುವುದಕ್ಕಿಂತ ಮುಂಚಿತವಾಗಿ ಇವಾಗ ನೀ ರಕ್ಷಣೆ ಮಾರ್ಗದಾಗ ನಡೀತಕ್ಕಂಥದ್ದು ಬರ್ತಕ್ಕಂಥದ್ದು ಬಹಳಷ್ಟು ಉತ್ತಮ ಬಹಳಷ್ಟು ಅದ್ಭುತ ಪ್ರಿಯರೇ ಎಷ್ಟು ಮಟ್ಟಿಗೆ ನೀ ಶೋಧಿಸಲ್ಪಡ್ತಿ ಎಷ್ಟು ಮಟ್ಟಿಗೆ ಕಷ್ಟಗಳಿಗೆ ಒಳಗಾಯ್ತಿ ಎಷ್ಟು ಮಟ್ಟಿಗೆ ಶೋಧನೆಗೆ ಒಳಗಾಗಿದ್ದು ಬಿದ್ದೋಯ್ತಿ ಪ್ರತಿದಿನ ಎಷ್ಟು ಸರ್ತಿ ನಿನ್ನ ಜೀವಿತದಲ್ಲಿ ಅನೇಕ ಒಂದು ಘಟನೆಗಳು ಎದುರ್ಕೊಂಡು ಯಾಕೆ ನೀ ಮಾರ್ಪಡತ್ತಿಲ್ಲ ಯಾಕೆ ನೀನು ಚೇಂಜಸ್ ಆಗ್ಲತ್ತಿಲ್ಲ ಯಾಕೆ ನಿನ್ನ ಜೀವಿತ ಬದಲಾವಣೆ ಆಗ್ಲತ್ತಿಲ್ಲ ಯಾಕೆ ನಿನ್ನ ವ್ಯಾಪಾರ ಬಿಸ್ನೆಸ್ ಬದಲಾವಣೆ ಆಗ್ಲತ್ತಿಲ್ಲ ಯಾಕೆ ನಿನ್ನ ಕೈ ಕೆಲಸ ವಿದ್ಯಾಭ್ಯಾಸ ಬದಲಾವಣೆ ಆಗ್ಲತ್ತಿಲ್ಲ ಯಾಕೆ ನಿನ್ನಲ್ಲಿ ಸಮೃದ್ಧಿ ಇರಲತ್ತಿಲ್ಲ ನೀ ಮಾರ್ಪಡಲು ಕಾರಣನೇ ನೀ ದೇವರಿಗೊಂದು ಬೆಳ್ಳಿ ಬಂಗಾರ ವಜ್ರ ವೈಡರ್ಕಿನ್ನ ಡೈಮಂಡ್ಸ್ಕಿನ್ನ ನೀನು ಒಂದು ಅಮೂಲ್ಯವಾಗಿರ್ತಕ್ಕಂಥ ಒಂದು ಪಾತ್ರನಾಗಿದ್ದಿ ಅದು ನೀ ಬೆಲೆ ಉಳ್ಳದೆಂಬುದು ಒಪ್ಪಿಸ್ಕೊಳ್ಳತ್ತಿಲ್ಲ ನೀ ಎಲ್ಲಿವರೆಗೆ ನೀ ಬೆಲೆ ಉಳ್ಳದೆಂಬುದಾಗ ಒಪ್ಪಿಸ್ಕೊಳ್ತಿ ಅಲ್ಲಿವರೆಗ ದೇವರು ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡಲು ಉಪಯೋಗ ಆಗ್ಬೇಕು ನೀ ಒಂದು ಬೆಳ್ಳಿ ಬಂಗಾರ ಒಂದು ಮನುಷ್ಯರ ಮೇಲೆ ಹೇಗೆ ಉಪಯೋಗ ಆಗ್ಲತ್ತದೋ ಒಂದು ವಸ್ತು ವೈದ್ಯರುಗಳು ಮಾನವರ ಮೇಲೆ ಹೇಗೆ ಉಪಯೋಗ ಆಗ್ಲತ್ತದೋ ನಿನ್ನ ದೇವರ ಸಭೆಯಲ್ಲಿ ದೇವರ ಸೇವೆಯಲ್ಲಿ ಕೂಡ ನೀನು ಉಪಯೋಗ ಆಗಬೇಕು ಪ್ರಿಯ ನಿನ್ನ ಕುಟುಂಬದಲ್ಲಿ ಕೂಡ ಒಂದು ಅದ್ಭುತ ಒಂದು ಪಾತ್ರನಾಗಿ ನೀ ಬೆಳೆದಾಗ ಅದ್ಭುತ ಪಾತ್ರಳಾಗಿ ಕರ್ತನ ಸನ್ನಿಧಿಯನ್ನು ಆಶ್ರಯಿಸುವಾಗ ಕರ್ತನು ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ ಯಾಕಂದರೆ ಒಂದು ಗುರುತು ನಿನಗೆ ಕೊಟ್ಟನಾತನ ಸ್ಪಷ್ಟವಾಗಿ ಕೀರ್ತನೆಗಳು 46ನೇ ಅಧ್ಯಾಯ 1ನೇ ವಚನ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು ಅಹಾಜನ ಒಳಗದ ಆ ರಾಜ್ಯನ ಒಳಗ ಕಷ್ಟ ಬರ್ತಕ್ಕಂಥ ಸ್ಥಿತಿ ಪರಿಸ್ಥಿತಿ ಇದೆ ಆದರೆ ದೇವರಿನ ಪದೇ ಪದೇ ಯಾಕೆ ಪರೀಕ್ಷಿಸಲಿ ಎಂಬುದಾಗಿ ಒಂದು ಕ್ವಶನ್ ಬಂದದ್ದು ಪ್ರೇಯರೆ ಯೆಶಾಯ ಪ್ರವಾದಿ ಹೇಳ್ತಾನ ಈಗ ಒಬ್ಬ ಕನಿಕೆ ಗರ್ಭಿಣಿಯಾಗಿ ಒಬ್ಬ ಮಗುವನ್ನು ಹಡಿಯಳು ಅವನಿಗೆ ಇಮಾನುವೇಲ್ ಎಂದು ಹೆಸರಿಡುವ ಎಂಬುದಾಗಿ ಇಮಾನುವೇಲ್ ಅಂದರೆ ಯಾವಾಗಲೂ ದೇವರು ನಿಮ್ಮ ಸಂಗಡ ಇದ್ದಾನೆ ಯಾವಾಗಲೂ ಇದ್ದಾನೆ ಎಂಬುದು ಅರ್ಥ ಅವನಿಗೆ ಹೇಳಿದ್ರು ಕೂಡ ಅರ್ಥ ಮಾಡ್ಕೊಳ್ಳತ್ತಿಲ್ಲ ಮತ್ವಿ ಅವನೊಳಗೆ ಸ್ವಲ್ಪ ಕಳವಳ ಗೊಂದಲದ ಆದರೆ ಇಲ್ಲಿ ಹೇಳ್ತಾನ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ ಚಪ್ಪಳದ ದೇವ್ರ ಮಹಿಮೆ ಆಗಲಿ ಏನಾಗಿದ್ದಾನ್ರಿ ಆಶ್ರಯ ದುರ್ಗವೂ ಆಗಿದ್ದಾನೆ ಯಾವಾಗ ದೇವರು ನಮ್ಮನ್ನು ಆಶ್ರಯ ದುರ್ಗವಾಗಿದ್ದಾನೆ ಎಂಬುದಾಗಿ ನಾವು ನಂಬಿಕೆ ವಿಶ್ವಾಸ ಇಟ್ಟಿದ್ದೆವೋ ಆ ನಂಬಿಕೆ ವಿಶ್ವಾಸನೇ ನಿಮ್ಮ ಜೀವಿತ ದೊಡ್ಡ ಕಾರ್ಯಗಳು ಮಾಡ್ಲಿಕ್ಕೆ ಸಿದ್ಧವಾಗದ ಪ್ರಿಯರೇ ನಿಮಗೆ ಇಕ್ಕಟ್ಟಿನಲ್ಲಿ ನಿಮಗೆ ಕಷ್ಟ ಬಂದಾಗ ನಿಮಗೆ ಶ್ರಮೆಗಳು ಬಂದಾಗ ಸಂಕಟ ಬಂದಾಗ ನಿಮಗೆ ವಿಶೇಷ ಸಹಾಯಕನ ಪ್ರಿಯರೇ ಆತನು ಏನು ಸಹಾಯಕನ ವಿಶೇಷ ಸಹಾಯಕನ ಪ್ರಿಯರೇ ಯಾರದ ನಿಮ್ಮ ಅಣ್ಣ ತಮ್ಮರಾಗಲಿ ಅಕ್ಕ ತಂಗರಾಗಲಿ ಬಂಧು ಬಳಗೋದರಾಗಲಿ ಒಂದು ಸರ್ತಿ ನಿಮಗೆ ಸಹಾಯ ಮಾಡಿರ್ಬೋದು 2 ಸರ್ತಿ ಸಹಾಯ ಮಾಡಿರ್ಬೋದು 3 ಸರ್ತಿ ಮಾಡಿರ್ಬೋದು 4ನೇ ಸರ್ತಿ ಮಾಡ್ಲಿಕ್ಕೆ ನಿಮ್ಗೆ ಅವಕಾಶ ಚಾನ್ಸಸ್ಸು ಇಲ್ಲೇ ಇಲ್ಲ ಈ ಮಾಡಿದ್ರು ಕೂಡ ಈ 3 ಸರ್ತಿ ಮಾಡಿರ್ತಕ್ಕಂಥ ಸಹಾಯ ಅವರು ಅಂದು ತೋರಿಸ್ತಾರೆ ಪ್ರಿಯರೇ ಜನರ ಮುಂದೆ ಎಲ್ಲರ ಫಂಕ್ಷನ್ಗಳಿಗೆ ಹೋದಾಗ ಅಯ್ಯಕ್ಕೆ ಅವ್ರಿಗೆ ನಾ ಭಾಳ ಸಹಾಯ ಮಾಡಿದ ಅವ್ರಿಗೆ ನಾವು ಭಾಳ ಸಪೋರ್ಟ್ ಮಾಡಿದೆವು ಅವ್ರಿಗೆ ನಾವು ಭಾಳ ಎಲ್ಲ ಏನೇನು ಕಷ್ಟಗಳು ಬಂದರೂ ಕೂಡ ಎಲ್ಲದರಲ್ಲೂ ಸಹಭಾಗಿದ್ದು ಅವ್ರಿಗೆ ನಾವು ಸಹಕರಿಸಿದೇವಪ್ಪ ಅಂತ ಹೇಳ್ತಕ್ಕಂಥ ಜನರುಗಳು ಎಷ್ಟು ಜನ ಇಲ್ಲ ನಿನಗೆ ಮಾಡ್ತಾರ ಕೊಡ್ತಾರ ಅಂದು 4 ಜನರ ಮುಂದೆ 8 ಜನರ ಮುಂದೆ ತೋರಿಸ್ತಾರೆ ಪ್ರಿಯರೇ ಅಂದರೆ ನಿನ್ನ ಒಳಗೆ ಮಾಡಿರ್ತಕ್ಕಂಥ ಆ ಕಾರ್ಯ ನೀ ಅದ್ಭುತವಾಗಿಯೂ ನೀ ತೆಗೆದುಕೊಂಡಿದ್ದಿ ಆದರೆ ಅಂದು ತೋರಿಸುವಾಗ ನಿಂಗೇನಾಯ್ತದ ಹಲ್ಲೆಲೂಯಾ ಏನಾಯ್ತದ ರೀ ನೋವಾಯ್ತದ ಪ್ರಿಯರೇ ಮನಸ್ಸಿನಾಗ ನೀನು ನೋಯಿಸ್ಕೋತಿ ಮನಸ್ಸಿನಾಗ ನೋಯಿಸ್ಕೋತಕ್ಕಂಥ ಮುಂಚಿತವಾಗಿ ದೇವು ನಿನಗೊಂದು ಗುರುತನ್ನು ಕೊಟ್ಟನು ಪ್ರಿಯರೇ ಒಂದು ಗುರುತನ್ನು ಕೊಟ್ಟನ ಆ ಗುರುತನ್ನು ಗುರುತಿಸಿ ಆ ಗುರುತು ನನ್ನದೇ ನನ್ನ ಕೊಟ್ಟಲ್ಲ ದೇವರೆಂಬುದಾಗಿ ನೀನು ಗಟ್ಟಿಯಾಗಿ ಇಟ್ಕೊಂಡು ಹೋಗುವಾಗ ದೇವರ ಕಾರ್ಯಗಳು ನೋಡ್ತಿ ಅದಕ್ಕೆ ಹೇಳ್ತಾನ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು ನಿಮಗೆ ಸಹಾಯ ಮಾಡ್ತಕ್ಕಂಥ ನಾವು ಪ್ರೇರೆ ಯೇಸು ಕ್ರಿಸ್ತನ ಲೋಕಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ಈ ಲೋಕವೆಲ್ಲ ಅಂಧಕಾರದಿಂದ ತುಂಬಲ್ಪಟ್ಟಿದ್ದು ಪ್ರೇರೆ ಅಂಧಕಾರದಿಂದ ಈ ಲೋಕವೆಲ್ಲ ಪಾಪ ಭೋಗದಿಂದ ತುಂಬಲ್ಪಟ್ಟಿತ್ತು ಪ್ರೇರೆ ಈ ಲೋಕವೆಲ್ಲ ಸರ್ವನಾಶ ಆಯ್ತಕ್ಕಂಥ ಒಂದು ಪರಿಸ್ಥಿತಿ ಲೋಕದಲ್ಲಿ ಬಂದು ಬಿದ್ದಿತ್ತು ಪ್ರೇರೆ
ಅದಕ್ಕಾಗಿ ತನ್ನ ಮಗನಿಗೆ ಲೋಕ ಕಳ್ಕೊಟ್ಟನು ಪ್ರೇರೆ ಆತನು. ಯಾರಾದರ ತನ್ನ ಮಗನಿಗೆ ಸೇವೆಗೆ ಒಪ್ಪಿಸ್ಲಕ್ಕ ನೀವು ಸಿದ್ಧರಾಗಿರ್ತೀರಿ, ಬಟ್ ಆ ಮಗನ ಮೇಲೆ ಆಸೆ ಇಡ್ತೀರಿ ಪ್ರೇರೆ, ಏನೋ ಒಂದು ಆಸೆ ಇಡ್ತೀರಿ. ಒಂದು ಹುಡುಗಿದ ನೆಂಟಸನ್ನು ಮಾಡಿ ಆ ಸೇವಕರಿಗೆ ನಾ ಆ ಕುಟುಂಬದವ್ರಿಗೆ ಎಚ್ಚರಿಸಿದ, ಏನಂದರೆ ನೋಡ್ರಿ ಅದು ಹಿಂಗೆ ಕಾರ್ಯ ಆಗ್ಯದ, ಹಿಂಗೆ ಸಮಸ್ಯೆ ಆಲ್ರೆಡಿ ಬಂದದ, ಮತ್ತು ಇದಕ್ಕೆ ನೀವು ಸರಿ ಮಾಡ್ಕೊರಿ ಇವಾಗ್ರಿ ಅಂತ ಹೇಳಿದ್ರೆ ಅದು ನೆಂಟಸ್ತಾನ ಆಯಿತು. ಮದುವೆ ಸಮಯಕ್ಕೆ ಬಂದಾಗ ಅದಕ್ಕಿಂತ ಮುಂಚಿತವಾಗಿ ಆ ಸಹೋದರು ನನಗೇನು ಹೇಳಿದ್ರೆ ಅಂದ್ರೆ ಸೇವೆದಾಗ ಹ್ಯಾಂಡ್ರ ಮಾಡಿ ಗಂಡ ಹೆಂಡತಿ ಬದುಕ್ತಾರ್ರಿ ಅಂತ. ಏನಂತ? ಗಂಡ ಹೆಂಡತಿ ಏನಾರ ಮಾಡಿ ಸೇವೆದಾಗ ಬದುಕ್ತಾರೆ ಅಂದರೆ ಬಿಸ್ನೆಸ್ ಮಾಡಿ ವಿಶ್ವಾಸಿಗಳ ಜೊತೆ ಕುರಿಗಳ ಜೊತೆ ಬಿಸ್ನೆಸ್ ಮಾಡಿ ಬದುಕ್ತಾರೆಂಬ ಒಂದು ಆಸೆ. ಆ ತಂದಿಗಂದ ಬಿಸ್ನೆಸ್ ವ್ಯಾಪಾರ ಮಾಡ್ಲಿಕ್ಕೆ ನಿನ್ನ ಮಗಳಿಗೆ ಕಳಿಸ್ಬಿಡಪ್ಪ, ಸ್ವಲ್ಪ ಸಮಯ ಹಿಡಿ, ಪರವಾಗಿಲ್ಲ. ಒಂದು ಸೇವಕರಿಗೆ ನೀವು ಕೊಳ್ಳತ್ತೆ ಅಂದರೆ ಸಮಯ ಹಿಡ್ಕೋ, ಪರವಾಗಿಲ್ಲ. ಆ ಸೇವಕನು ಹೇಗೇನೋ ಮಗಳು ಕೂಡ ಹಾಗೆ ಜೀವನ ಮಾಡಬೇಕಾಯ್ತು, ಬಟ್ ಅನುಭವಿಸ್ಬೇಕಾಯ್ತು. ಜಾಗ್ರತ ಅಂತೇಳಿ ಎಚ್ಚರಿಸಿದ್ರು ಕೂಡ ಇಲ್ಲಿ ಸಾಬ್ರೆ ಹಂಗಾರೆ ಮಾಡೋರು ಬದುಕ್ತಾರೆ, ಅದಕ್ಕೆ ಕೊಳ್ಳತ್ತಿದ್ದೆವು. ನನ್ನ ಸೋದರ ಮೋಸ ಮಾಡ್ತಕ್ಕಂಥವ್ರು, ಮೋಸಗಾರರು ಭಾಳಷ್ಟು ಜನ ಬರ್ತಾರೆ. ಎಚ್ಚರ, ಜಾಗ್ರತ. ನಿನ್ನ ಕುಟುಂಬಕ್ಕೆ ಬರ್ತಾರೆ, ನಿನ್ನ ಮನೆಗೆ ಬರ್ತಾರೆ ಸೇವಕರು ಅಂತ ಹೇಳ್ಕೊಂಡು, ನಿನ್ನ ಮನೇಲಿ ನಿವಸಿಸ್ತಾರೆ ಪ್ರಿಯರೇ. ಜಾಗ್ರತ ಅಂತವ್ರಲಿಂದ ಅದೇಂತ ನೋಡ್ರಿ, ಸುಗ್ಗಿ ಮಾಡ್ಲಕ್ಕೆ ಹೋಗಿ ಚಂದಂಪಿಕ್ರಿ ಸುಗ್ಗಿ ಮಾಡ್ಲಕ್ಕೆ ಹೋಗಿರ ಅನ್ಕೋರಿ, ಗಳಿಸ್ಕೊಂಡು ಬರ್ತೀರಿ ಅಥವಾ ಸಾಲ ಮಾಡ್ಕೊಂಡು ಬರ್ತೀರಿ? ಹಲೋ, ಕೂಲಿ ಮಾಡ್ಲಕ್ಕೆ ಹೋಗಿರ ಅನ್ಕೋರಿ, 500, 600, 700, 800 ರೂಪಾಯಿ ನಿಮಗೆ ಕೂಲಿ ಕುಳ್ಳತಾರೆ ಗೊತ್ತಿದ್ದಾಗ ಕೂಲಿ ಮಾಡ್ಲಕ್ಕೆ ಹೋಗಿರಿ, ಕೂಲಿ ಕೆಲಸಕ್ಕೆ ಹೋಗಿರಿ ಅಥವಾ ಉದ್ಯೋಗ ಮಾಡ್ಲಕ್ಕೆ ಹೋಗಿರಿ. ಕೂಲಿ ಕೆಲಸ ಮಾಡಿರಿ ಅಥವಾ ಉದ್ಯೋಗ ಮಾಡ್ತೀರಿ, ಕರೆಕ್ಟ್ ಅದ. ತಿಂಗಳಿಗೆ ಕೆಲವರು ಸಂಬಳ ಬರ್ತದ, ಕೆಲವೊಬ್ರು ಡೈಲಿ ಬರ್ತದೆ, ಕೆಲವೊಬ್ರಿಗೆ ವಾರಕ್ಕೆ ಬರ್ತದೆ ಪ್ರೇರ್ ಬರ್ತಲ್ಲ ರೀ, ಬರ್ತಲ್ಲ. ಈ ವಾರಕ್ಕೆ ತೆಗೆದುಕೊಂಡು ಬರ್ತಕ್ಕಂಥವ್ರು, ತಿಂಗಳಿಗೆ ತೆಗೆದುಕೊಂಡು ಬರ್ತಕ್ಕಂಥವ್ರು, ಡೈಲಿ ತೆಗೆದುಕೊಂಡು ಬರ್ತಕ್ಕಂಥವ್ರು, ತೆಗೆದುಕೊಂಡು ಬರೋದ್ರಲ್ಲಿ 500 ರೂಪಾಯಿ ಗಳಿಸೋದ್ರಲ್ಲಿ 700 ರೂಪಾಯಿ 800 ರೂಪಾಯಿ ಸಾಲ ಮಾಡಿದೆ ಅನ್ಕೊಳ್ಳಿ. ಗಳಿಸಿನಪ್ಲೆ ಆಯ್ತಾ ಅಥವಾ ಕಳೆದಿನಪ್ಲೆ ಆಯ್ತಾ? ಏನಾಯ್ತು? ಕಳೆದೋಗಿನಪ್ಲೇನೇ ಆಗೋಯ್ತು. ಸುಗ್ಗಿ ಮಾಡ್ಲಕ್ಕೆ 3 ಅಡ್ಡಿ ಸುಗ್ಗಿ ಮಾಡ್ಲಕ್ಕೆ ಹೋಗಿ 6 ಅಡ್ಡಿ ಸಾಲ ಮಾಡ್ಕೊಂಡ್ಬಂದೆ ಅಂದ್ರೆ ಪ್ರಯೋಜನ ಏನು? ನೀ ಹೋಗಿದೆ ಅದ್ರ ಕಡೆದು, ನೀ ಕಳಿಸೋದಕ್ಕೆ ಹೋಗಿದೆ, ಅದು ಸಾಲ ಮಾಡ್ಲಿಕ್ಕೆ ಹೋಗಿಲ್ಲ. ನೀ ಕಳಿಸಿದ್ರಲ್ಲಿ ತೃಪ್ತಿ ಆಗಬೇಕು, ನೀ ಕಳಿಸಿ ಸಂಪಾದನೆ ಮಾಡಿದ್ರಲ್ಲಿ ತೃಪ್ತಿ ಆಗಬೇಕು. ಆ ಸಂಪಾದನೆಯಲ್ಲಿ 4 ರೂಪಾಯಿ ಕೂಡಿಸಿಡ್ಬೇಕು ಹೊರತು ಆ 4 ರೂಪಾಯಿ ನೀ ಹಾಳು ಮಾಡ್ಲಿಕ್ಕೆ ಅವಕಾಶ ಚಾನ್ಸಸ್ ನಿಂಗಿಲ್ಲ. ಇಲ್ಲಿ ದೇವ್ರು ಹೇಳ್ತಾನ, ಇಕ್ಕಟ್ಟಿನಲ್ಲೇ ಹೋಗಿದ್ನಿ. ಕಷ್ಟ ಬಂದಾಗೆ ನೀ ಕಷ್ಟ ಬಂದಾಗೆ ನೀ ದುಡಿಲಕ್ಕೆ ಹೋಗಿದ್ದಿ, ಸಂಕಟ ಬಂದಾಗೆ ನೀ ಬೇರೆ ಪಟ್ಟಣಕ್ಕೆ ಪ್ರಾಂತಕ್ಕೆ ಹೋಗಿದ್ದಿ, ನೀನು ಸಮಸ್ಯೆಗಳಿದ್ದಾಗೆ ಹೋಗಿ ದುಡಿಯೋಕೆ ಹೋಗಿ ನೀ ಸಾಲ ಮಾಡ್ಕೊಂಡು ಬಂದಿದ್ರ ಪ್ರಯೋಜನ ಏನು? ಇದ್ದದ್ದು ಕಳೆದೋಯ್ತು, ಹೋದಲ್ಲಿ ಕೂಡ ಕಳ್ಕೊಂಡೇ ಬಂದೆ ಹೊರತು ತೆಗೆದುಕೊಂಡು ಬರಲು ಹೋದೆವು. ಆದರೆ ತೆಗೆದುಕೊಂಡು ಬಂದಿರೇನು? ಸಾಲ, ಮತ್ತು ತಿರುಗಿ ಕಟ್ಟಲೇಬೇಕಾದ ಸಾಲ ಮಾಡಿರ್ತಕ್ಕಂಥದ್ದು. ಇದು ಭೀ ಸಮಯ ಹೋಯಿತು, ಅದು ಭೀ ಸಮಯ ಆಯಿತು. ಮತ್ತೊಂದು ಜಗಲ್ಲಿ ಕೆಲಸ ಮಾಡೋಕ್ಕೆ ಹೋದಿ, ಅಲ್ಲಿ ನಿನ್ನ ಮನಸ್ಸು ಸ್ಥಿರವಾಗಿ ಇರಲ್ಲ, ಮಂಚಳಕ್ಕೆ ಒಳಗಾಗಿರ್ತಕ್ಕಂಥ ಮನಸ್ಸು. ಆದರೆ ನಿನ್ನ ಕಷ್ಟ ಬಂದಾಗ ದೇವರು ಹೇಳ್ತಾನೆ, ನಾನೇ ನಿನಗೆ ವಿಶೇಷ ಸಹಾಯಕನು ಎಂಬುದಾಗಿ. ನೀ ಕಳಿಸೋದಕ್ಕೆ ಹೋದಾಗ ಕೂಡಿಸ್ಬೇಕು ಹೊರತು ಸಾಲ ಮಾಡ್ಲಿಕ್ಕೆ ಅವಕಾಶ ಚಾನ್ಸ್ ಇಲ್ಲ. ದೇವನಿಗೆ ಒಂದು ಗುರುತುಕೊಳ್ಳತನ, ಆ ಗುರುತೇ ಸ್ವಾಮಿ ಪ್ರೇಯರೇ, ಆ ಗುರುತೇ ರಕ್ಷಣೆ, ಆ ಗುರುತೇ ನಿನಗೆ ಪರಲೋಕಕ್ಕೆ ಒಂದು ಮಾರ್ಗ. ಭೂಲೋಕದಲ್ಲಿದ್ದು ಪಾಪ ಮಾಡಿ ಸಾಲರೇ ನಿಮಗೆ ಪಾಪ ಪ್ರೇಯರೇ. ಸಾಲ ಮಾಡ್ತಕ್ಕಂಥ ದೊಡ್ಡ ಪಾಪ ನಿಮ್ಮ ಜೀವಿತದಲ್ಲಿ. ಸಾಲಗಾರನು ಮನೆ ಮುಂದೆ ಬಂದು 100 ಮಂದಿ ಮುಂದೆ ಬೇಜತಿ ಮಾಡ್ತಾನೆ, ನಿಮ್ಮ ಮನೆಗಿರ್ತಕ್ಕಂಥದ್ದು ಎಳ್ಕೊಂಡು ಸುಳ್ಕೊಂಡು ಹೋಯ್ತಾನೆ ಪ್ರೇಯರೇ. ನಮ್ಮ ತಾಯಿ ತಂದೆ 2 ಅಡಿ ಜೋಳ ಸಾಲ ಮಾಡಿನ ಕಡೆದು ನಮ್ಮ ಮನೆ ಮುಂದಿಂದು ದೊಡ್ಡ ಒಂದು ಆಕಳು ಹೋಗ್ಯದ ಪ್ರೇಯರೇ. ಗೊತ್ತದನ, ನಾವು ಹೈನ ತಿಂತಕ್ಕಂಥ ಒಂದು ವ್ಯಕ್ತಿಗಳು ನಮ್ಮ ಮನೆ ಮುಂದಿಂದ ದೊಡ್ಡ ಒಂದು ಆಕಳು ತೆಗೆದುಕೊಂಡಾಗ ಭಾಳಷ್ಟು ಕಷ್ಟಕ್ಕೊಳಗಿದೆ. ನಾವು 2 ಅಡಿ ಜೋಳ ಕಡೆ ಪ್ರೇಯರೇ. ನನ್ನ ಜೀವಿತದಲ್ಲಿ ಹೈದರಾಬಾದ್ ಪಟ್ಟಣಕ್ಕೆ ಬದುಕಲಕ್ಕೆ ಹೋದಾಗ ಕೆಲವು ಸಮಸ್ಯೆಗಳು ಬಂದಾಗ ಸಾಲ ಮಾಡಿದ್ದಾನೆ. ಕೆಲವು ಸಮಸ್ಯೆಗಳು ಅಂದರೆ ನನಗೆ ಬಂದಿರ್ತಕ್ಕಂಥ ಸಮಸ್ಯೆ ಇಲ್ಲ, ಇತರರಿಗೆ ಬಂದಿರತಕ್ಕಂಥ ಸಮಸ್ಯೆಗಳಿಗಾಗಿ ನಾನು ಸಾಲ ಮಾಡಿದ ಪ್ರೇರೆ. ಇತರರಿಗೆ ಬಂದಿರತಕ್ಕಂಥ ಸಮಸ್ಯೆಗಳಿಗೆ ಸಾಲ ಮಾಡಿ ಇನ್ನೊಂದು ವ್ಯಕ್ತಿಗೆ ಅವನಿಗೆ ಉನ್ನತ ಸ್ಥಾನಮಾನಕ್ಕೆ ತರಬೇಕೆಂಬ ಉದ್ದೇಶ ಇಟ್ಕೊಂಡು ಅವನ ವಿಷಯವಾಗಿ ಸಾಲ ಮಾಡಿ ನಾನೇ ಮರಣಾಪಾಯಕ್ಕೆ ಬಿದ್ದೋದ ಪ್ರೇರೆ. ಸ್ವಂತ ನನ್ನ ವಿಷಯವಾಗಿ ನಾನು ಸಾಲ ಮಾಡಿಕೊಂಡಿಲ್ಲ, ಇನ್ನೊಂದು ವ್ಯಕ್ತಿಗಾಗಿ ಸಾಲ ಮಾಡಿದ ಮರಣಾಪಾಯದಾಗ ಬಿದ್ದೋದ. ಬದುಕಲಾಕ ಹೋದ, ಸಮೃದ್ಧಿ ತೆಗೆದುಕೊಂಡು ಬಂದ, ಎಲ್ಲ ದೇವರು ಅದ್ಭುತ ನನ್ನ ಜೀವಿತದಲ್ಲಿ ಇಟ್ಟನ. ಇನ್ನೊಂದು ವ್ಯಕ್ತಿಗಳಿಗೆ ಸಹಾಯ ಮಾಡ್ಲಿಕ್ಕೆ ಹೋಗಿ ಸಾಲದಲ್ಲಿ ಬಿದ್ದು ಹೋಗಿ ನಾನೇ ಹೊಡೆದಂಥ ನನಗೆ 10 ಮಂದಿ ಅನಿಸ್ತಕ್ಕಂಥ ಈ ಸ್ಥಿತಿಯಲ್ಲಿ ಆ 10 ಮಂದಿಯಲ್ಲಿ ನನಗೆ ಒಂದು ಚಾಟೆ ಬಿತ್ತು ಪ್ರೇರೆ. ತಿನ್ಬೇಕಾಯ್ತು ಒಂದು ಚಾಟೆ. ಯಾಕೆ ಗೊತ್ತದನ, ಸಾಲ ಮಾಡಿದಾಗ ನಿನ್ನ ಕೈಗಳನ್ನು ಕಟ್ಕೊಂಡಿರ್ತೀವಿ ಪ್ರೇರೆ. ಜಾಗ್ರತ. ನಿನಗೆ ಸಾಲ ಕೊಟ್ಟವನು ನಿನ್ನ ಜೀವಿತಕ್ಕೆಲ್ಲ ನಿನ್ನ ಮನೆಗೆ ಎಳ್ಕೊಂಡೈತಾನು ಪ್ರೇರೆ, ಕಂಪ್ಲೀಟ್ಲಿ ಆತಾನು. ಸಾಲ ಇಷ್ಟು ಭಯಂಕರ,
ಇಷ್ಟು ಭಯಂಕರ, ಅಷ್ಟು ಭಯಂಕರ. ಕೆಲವರು ಏನೋ ದುರ್ಬುದ್ಧಿ ಪ್ರಿಯರೇ, ಸಾಲ ಮಾಡಿ ಪಾಪ ಮಾಡ್ತಾರೆ ಪ್ರಿಯರೇ. ಸಾಲ ಮಾಡಿ ತನ್ನ ಕುಟುಂಬಕ್ಕೆ ಏನೋ ಆಪತ್ಕಾಲದ ಅಪಾಯ ಕಾಲದ ಅಂತೇಳಿ ಇಟ್ಕೊಂಡು ಆ ಆಪತ್ಕಾಲ ಅಪಾಯಕ ಬೆಳೆಸ್ಕೊಂಡು ಹೋಗ್ತಕ್ಕಂಥ ಸ್ಥಿತಿಯಲ್ಲಿ ನೀನು ಇರಲತ್ತಿಲ್ಲ, ಸಾಲ ಮಾಡಿ ಪಾಪ ಮಾಡತ್ತಿದ್ದು ಪ್ರಿಯರೇ ಕೆಲವರು. ಆದರೆ ಜಾಗ್ರತ, ದೇವನಿಗೆ ಒಂದು ಗುರುತು ಕೊಟ್ಟನು ಪ್ರಿಯರೇ. ಆ ಗುರುತು ನೀವು ವ್ಯರ್ಥವಾಗಿ ನೀವು ಉಪಯೋಗ ಮಾಡ್ಲಿಕ್ಕೆ ಅವಕಾಶ ಅನಿಸಿಲ್ಲ. ದೀಕ್ಷೆಸನ್ನ ತೆಗೆದುಕೊಂಡು ಜನ ಕೈ ತೋರಿಸಿರೋ ಒಂದು ಸರ್ತಿ ನೀರಿನ ಮುಳಿ ದೀಕ್ಷೆನ ತೆಗೆದುಕೊಂಡವ್ರು ಬೋಲೆ ಸಮಸ್ಯೆಗೆ ಈ ದೀಕ್ಷೆಸನ್ನ ನೀ ಕಾಪಾಡ್ಕೋಬೇಕಾ ಅಥವಾ ಪಾಪಕ್ಕೆ ಬಳಸಬೇಕಾ? ಎದಕ್ಕೆ ಬಳಸ್ಬೇಕು? ನೀ ಕಾಪಾಡ್ಕೋಬೇಕಾ ಪಾಪಕ್ಕೆ ಬಳಸಬೇಕಾ? ಕರ್ತನ ದೇಹ ರಕ್ತದಲ್ಲಿ ಪಾಲ್ಭಾಗಿರ್ಲತ್ತಿ ಸೋದರಿ ಸೋದರ, ಎದಕ್ಕೆ ಬಳಸ್ಲತ್ತದೆ? ಪಾಪಕ್ಕಾಗಿ ಸೇವನೆ ಮಾಡ್ತದೆ. ಜಾಗ್ರತ, ಪಾಪಕ್ಕಾಗಿ ಸೇವನೆ ಮಾಡಿದ್ರೆ ಇಲ್ಲೊಂದು ವಾಕ್ಯ ಹೇಳಿ ನಾನು ಮತ್ತೆ ಮುಂದಕ್ಕೆ ಹೋಯ್ತೆ. ಇಲ್ಲೇ ಬರ್ತೈತೆ ತಿರುಗಿ 1 ಕೊರಿಂಥದವರಿಗೆ 11ನೇ ಅಧ್ಯಾಯ 11 ಬೇಜಾರಾದರೂ ಕೂಡ ಬೇಜಾರು ಮಾಡ್ಕೋಬೇಡ್ರಿ. ಯಾಕಂದರೆ ಇಲ್ಲಿ ದೇವರು ಒಂದು ವಾಕ್ಯದ ಅನುಸಾರವಾಗಿ ನಮ್ಮನ್ನು ಮಾತಾಡ್ತಕ್ಕಂಥನಾಗಿದ್ದಾನೆ ಪ್ರಿಯರೇ. ನೋಡಿ, ಕರ್ತನ ದೇಹ ರಕ್ತ ಸೇವನೆ ಮಾಡ್ತಕ್ಕಂಥ ನೀನು ಜಾಗ್ರತ. 1 ಕೊರಿಂಥದವರಿಗೆ 11ನೇ ಅಧ್ಯಾಯ 30ನೇ ವಚನ. ಓದ್. ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹುಮಂದಿ ಬಲಹೀನರು ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಬದುಕ್ತಾರಂತ. ಏನಂದ್ರಿ? ಬಲಹೀನರಾಗ್ಲತ್ತೀರಿ. ಮೊದಲನೇದು ಯಾಕಂದ್ರೆ ಒಂದು ಗುರುತು, ರಕ್ಷಣೆ ಎಂಬ ಒಂದು ದೀಕ್ಷೆ ಸ್ನಾನ ಎಂಬ ಒಂದು ಗುರುತು ದೇವರು ನಿಮ್ಮನ್ನು ಕೊಟ್ಟನ. ಆ ಗುರುತನ್ನು ಗುರುತಿಸಿ ಹಿಡಿದುಕೊಂಡು ಸರಿಯಾದ ಮಾರ್ಗದಲ್ಲಿ ನಡೆದು ನಿಮ್ಮನ್ನು ರಕ್ಷಿಸಿಕೊಳ್ಳೋದಕ್ಕೆ ಪ್ರಯಾಸ ಪಡಬೇಕು. ಕರ್ತನ ದೇಹ ರಕ್ತವನ್ನು ಸೇವನೆ ಮಾಡುತ್ತಿದ್ದಿ, ದುರ್ಬಳಕೆಗಾಗಿ ಉಪಯೋಗ ಮಾಡುತ್ತಿದ್ದಿ. ದುರ್ಬಳಕೆಗಾಗಿ ಉಪಯೋಗ ಮಾಡಿರ್ತಕ್ಕಂಥ ನೀನು ಕಷ್ಟಕ್ಕೊಳಗಲತ್ತೀವಿ ಪ್ರೇರೆ, ಬಲಹೀನತೆಯ ಒಳಗೆ ಸೇರ್ಲತ್ತವ ಪ್ರೇರೆ. ಇಷ್ಟು ಭಯಂಕರವಾಗಿರ್ತಕ್ಕಂಥ ಬಲಹೀನತೆಯ ಒಳಗೆ ಸೇರ್ಲತ್ತದ, ಅಷ್ಟು ಭಯಂಕರವಾಗಿರ್ತಕ್ಕಂಥ ಬಲಹೀನತೆ ನಿನ್ನ ಒಳಗೆ ಸೇರ್ಲತ್ತವ ಪ್ರೇರೆ. ನನ್ನ ಸೋದರಿ ಸೋದರ, ಇದು ಕೂಡ ಒಂದು ಸಾಲನೆ ನಿನ್ನ ಜೀವಿತದಲ್ಲಿ. ಬಲಹೀನ ಆಗಬೇಡ, ಬಲಹೀನತೆಗೆ ಒಳಗಾಗಬೇಡ. ದುರ್ಬಳಕೆಗಾಗಿ ಕರ್ತನ ದೇಹ ರಕ್ತವನ್ನು ನೀನು ಉಪಯೋಗ ಮಾಡ್ಲಿಕ್ಕೆ ಅವಕಾಶ ಚಾನ್ಸಸ್ ಇಲ್ಲ. ಮತ್ತು ಬಲಹೀನರಾಗುತ್ತಾರಂತ ಕೆಲವೊಬ್ಬರು ರೋಗಿಗಳು ಆಗಿದ್ದಾರೆ. ಮರಣಕರ ರೋಗಗಳು ಇವೆಲ್ಲ ನಾರ್ಮಲ್ ಆಗಿರ್ತಕ್ಕಂಥ ರೋಗ ಇಲ್ಲ. ಈ ರೋಗದಲ್ಲೇ ಮಗ್ನರಾಗಿದ್ದು, ಈ ರೋಗದಲ್ಲೇ ಬಿದ್ದೋಗಿ ಕೊನೆಯದಾಗಿ ಸಾವನ್ನು ಅನುಭವಿಸ್ತಾನೆ ಸ್ಪಷ್ಟವಾಗಿ. ಕ್ಯಾನ್ಸರ್, ಏಡ್ಸ್ ರೋಗ ಬಂದರೂ ಕೂಡ ನೀ ಸತ್ತೋದಿ, ನಂಬಿಗಸ್ತನಾಗಿದ್ದಿ, ನೀ ಸತ್ತೋದಿ ಅಂದ್ರು ಕೂಡ ನಿನಗೆ ದೇವ್ರ ರಾಜ್ಯ ಅದ. ಪಾಪ ಮಾಡಿ ನೀ ಸತ್ತೋದಿ ಅಂದ್ರೆ ದೇವ್ರ ರಾಜ್ಯ ನಿನಗೆ ಇಲ್ಲ ಪ್ರೇರೆ. ಕರ್ತನ ದೇಹ ರಕ್ತಕ್ಕೆ ದ್ರೋಹ ಮಾಡಬೇಡ, ದ್ರೋಹಿಗಳಾಗಿ ನೀ ಜೀವನ ಮಾಡಬೇಡ. ಸ್ಪಷ್ಟವಾಗಿ ಮತ್ತೆ ಅದನ್ನು ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾನ, ಸಾಯುತ್ತಾರೆ. 31 ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ. ನ್ಯಾಯ ವಿಚಾರಣೆ ದಿನ ನೀವು ಒಳಗಾಗಲಕ್ಕೆ ಅವಕಾಶ ಚಾನ್ಸ್ ಇಲ್ಲ. ಯಾಕಂದರೆ ನಿನ್ನನ್ನು ಪರೀಕ್ಷಿಸಿಕೋ. ಪರೀಕ್ಷಿಸ್ಕೊಳ್ಳೋಕೆ ಯಾವ ಗುರುತು ಕೊಟ್ಟಂತ ದೇವ್ರು ನಿನಗ? ಹಲ್ಲೆಲೂಯಾ. ಹೋದಮ್ಮ ಒಂದು ಮಗ ನಮಗಾಗಿ. ಏಷ್ಯನ್ ಬರೆದ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 14ನೇ ವಚನ. ಇದರಿಂದ ಕರ್ತನು ತಾನೇ ನಿಮಗೆ ಒಂದು ಗುರುತನ್ನು ಕೊಡುವನು. ಇಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆದು ಅವನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವಳು. 15ನೇ ವಚನ. ಅವನು ಕೆಟ್ಟದು ಬೇಡ ಒಳ್ಳೆದು ಬೇಕು ಅನ್ನುವಷ್ಟೇ ಎಂಬುದಾಗಿ ಏನು ಹೇಳತಾನಲ್ಲಿ? ಕೆಟ್ಟದು ಬೇಕಲ್ಲತನ ಅಲ್ಲತನೇನ್ರಿ? ಕೆಟ್ಟದು ಬೇಕಲ್ಲತನ. ಒಂದು ಗುರುತು ದೇವು ನಮ್ಮನ್ನು ಕೊಟ್ಟನ, ಆ ಗುರುತು ಕೆಟ್ಟದು ಮಾಡಂತ ಹೇಳ್ತಾನೆ. ನಾನು ಏನತನ? ಕೆಟ್ಟದು ಬೇಡ. ಈ ಸ್ಕೂಲ್ನಲ್ಲಿ ಹೇಳ್ತಿದ್ರು, ಕೈ ಕೆಸರಾದರೆ ಏನ್ರಿ? ಕೈ ಕೆಸರಾದರೆ ಬಾಯಿಗೆ ಮೊಸರು, ಕೈಗೆ ಮುಸುರಿ ಆದರೆ ಬಾಯಿದಾಗ ಅನ್ನ ಹೋಯ್ತು ಪ್ರಿಯರೇ. ಕೈಗೆ ಮುಸುರಿ ಆಗಿಲ್ಲಂದ್ರೆ ಬಾಯಿದಾಗ ಅನ್ನ ಹೋಗಲ್ಲ. ಮತ್ತು ಯಾವ ಕೈಗೆ ನೀನು ಮುಸುರಿ ಮಾಡತ್ತಿ ನೋಡೋದು ಒಂದು ಸತಿ ಜಾಗ್ರತೆ ಆಲೋಚನೆ ಮಾಡಿ. ಕೆಟ್ಟದನ್ನು ಅನುಭವಿಸ್ಲತ್ತಿದೆ, ಪರವಾಗಿಲ್ಲ, ಕೆಟ್ಟದು ಮಾತ್ರ ಮಾಡೋದಕ್ಕೆ ಹೋಗಬಣ್ಣಿ. ಇನ್ನೊಬ್ಬರು ನಿನ್ನ ಕೇಡು ಮಾಡ್ಯಾರ ಅನುಭವಿಸು, ಪರವಾಗಿಲ್ಲ. ಆ ಕೇಡಿನಲ್ಲಿ ಬಿದ್ದು ಅಯ್ಯ ಎಂಬುದಾಗಿ ದೇವ್ರ ಕಡೆ ಕೂಗು, ತಿರುಗು ದೇವ್ರ ಕಡೆ, ಮನಪೂರ್ವಕವಾಗಿ ಸಂಪೂರ್ಣವಾಗಿ ದೇವ್ರ ಕಡೆ ಕೂಗಿ
ಪ್ರಾರ್ಥನೆ ಮಾಡು, ಮೊರೆ ಇಡು. ಇಕ್ಕಟ್ಟಿನಲ್ಲಿ ನಿನಗೆ ವಿಶೇಷ ಸಹಾಯಕನಾತನು, ಮೊರೆ ಇಡು. ಬಟ್ ಕೆಟ್ಟದು ಮಾಡ್ಲಿಕ್ಕೆ ಹೋಗ್ಬೇಡ. ಇನ್ನೊಂದು ವ್ಯಕ್ತಿ ನಿಂಗೆ ಕೆಟ್ಟದ್ದು ಮಾಡಿದ್ರೆ ಅನುಭವಿಸೋದು ಪರವಾಗಿಲ್ಲ. ನಿನಗೆ ಅಂಟುಕೊಂಡಿರ್ತಕ್ಕಂಥ ರೋಗಕ್ಕೆ ಸ್ವಸ್ಥತೆ ಅದ, ಬಿಡುಗಡೆ ಅದ, ಔಷಧಿ ಅದ, ಅದು ಗುಣ ಮಾಡುವಂಥ ಶಕ್ತಿ ದೇವರಲ್ಲದ. ವೈದ್ಯರಿಗೆ ಕೂಡ ಕೊಟ್ಟನ ದೇವರು ಗುಣಪಡಿಸುವಂಥ ಶಕ್ತಿ ವೈದ್ಯರಲ್ಲಿ ಕೂಡ ಇಟ್ಟನ. ಗುಣಪಡಿಸಿಕೋ, ಪರವಾಗಿಲ್ಲ. ಆದರೆ ಮಾಡುವುದಕ್ಕೆ ಮಾತ್ರ ನೀವು ಹೋಗ್ಬೇಡ ಪ್ರಿಯರೇ. ನೀವೊಂದೊಳ್ಳೆ ಮಾಡಿದೆ ಅಂದ್ರೆ ಈಗ ಬಂದಿರ್ತಕ್ಕಂಥ ಕೆಟ್ಟದದ ನೀವು ಮಾಡಿದೆ ಅಂದ್ರೆ ಮತ್ತೇನಾಯ್ತದ? ಕೈಗಂತೂ ಮುಸುರಿ ಹತ್ತದ, ಬಾಯ್ದಾಗ ಮಾತ್ರ ಹೋಯ್ತದ, ಅದು ಹೊಟ್ಟೆ ಹೋಗಿ ಬೆಳೀತದ ಪ್ರಿಯರೇ. ಅದಕ್ಕೆ ಯಾಕೋಬನ ಹೇಳ್ತಾನ ಸ್ಪಷ್ಟವಾಗಿ, ತೆಗಿರೋದು ಸತ್ಯ, ಅದು ಕೂಡ ಓದಾರೆ. ಯಾಕೋಬನ ಗ್ರಂಥ 1ನೇ ಅಧ್ಯಾಯ 14-15 ವಚನ. ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರಿಸಲ್ಪಡುತ್ತಾನೆ. ಆಮೇಲೆ ಆಶೆಯು ಬಸುರಾಗಿ ಪಾಪವನ್ನು ಹೇರುತ್ತದೆ. ಪಾಪವು ತುಂಬಾ ಬೆಳೆದು ಮರಣವನ್ನು ಹಡೆಯುತ್ತದೆ. ಏನ್ ನಡೀತಂತ್ರಿ? ಏನ್ ನಡೀತದ? ಪಾಪ ಏನ್ ನಡೀತದ? ಮರಣ. ಅದಕ್ಕೆ ಹೇಳ್ತಾನಲ್ಲಿ ಏಷೇನು, ಆಹಾಜನೆ ಕೆಟ್ಟದು ಬೇಡ, ಕೆಟ್ಟದು ಮಾಡಬೇಡ. ಒಂದು ಗುರುತನ್ನು ಕೊಟ್ಟನ, ಆ ಗುರುತನ್ನು ನಿನಗೆ ನ್ಯಾಯ ಮಾರ್ಗದಾಗ ತೆಗೆದುಕೊಳ್ತದ. ಆ ಗುರುತೇ ಯೇಸು ಕ್ರಿಸ್ತನ ಮುಂದಿನ ಒಂದು ಪ್ರವಾದನೆ ಆ ಕೆಟ್ಟೋಗಿರ್ತಕ್ಕಂಥ ವ್ಯಕ್ತಿಗಳ ಮುಂದೆ ಸ್ಪಷ್ಟವಾಗಿ ಆಹಾಜನಿಗೆ ಏಷ್ಯ ಪ್ರವಾದಿ ಎಚ್ಚರಿಸಲತನ ಪ್ರೇರೆ. ಪಾಪ ಮನುಷ್ಯನ ಹೆಂಗೆ ಬೆಳೀತಂತ? ಆಶೆಗಳಿದ್ದು ಬೆಳೀತವೆ ಪ್ರೇರೆ. ಮುಸುರಿ ಹತ್ತದಲ್ಲ ರೀ ಕೈಗೆ. ಹಲ್ಲೆಲೂಯಾ. ಏನತ್ತದ? ದೀಕ್ಷಾ ಸ್ನಾನ ಹೊಂದಿದೆ, ದೇಹ ರಕ್ತದಲ್ಲಿ ಪಾಲು ಬಗ್ಗಿದ್ದಿದೆ. ಪಾಪ ಎಂಬ ಮುಸುರಿ ನಿನಗೆ ಬಿಟ್ಟು ಹೋಗಿಲ್ಲ ಪ್ರೇರೇನ. ಇದು ಒಂದಿನ ಎಷ್ಟು ಭಯಂಕರವಾಗಿ ಬೆಳೆಯುತ್ತೆ ಗೊತ್ತದನ? ಅಷ್ಟು ಭಯಂಕರವಾಗಿ ಬೆಳೆಯುತ್ತೆ ಪ್ರೇರೆ. ಪ್ರೆಗ್ನೆಂಟ್ಸ್ ಆಗಿರ್ತಕ್ಕಂಥ ಹೆಣ್ಮಕ್ಳಿಗೆ ಡೆಲಿವರಿ ಆಗಲ್ಲ ಎಷ್ಟು ದಿನ ಬೇಕ್ರಿ? 1 ವರ್ಷ ಬೇಕಾ? 9 ತಿಂಗಳು ಬೇಕಲ್ಲ? ಹೊಟ್ಟೆ ಕೂಸು ಬೆಳೀತಾ ಇರ್ತದ ಅಥವಾ ಕಮ್ಮಾಯ್ತದ? ಏನಾಯ್ತದ? ಹೊಟ್ಟೆಗೆ ಕೂಸು ಬೆಳೀತಾನೆ ಇರ್ತದ. ಸಮಯಕ್ಕೆ ಡೆಲಿವರಿ ಆಗುತ್ತೆ ಪ್ರೇರೆ. ಕರೆಕ್ಟ್ ಅಲ್ಲ? 9 ತಿಂಗಳದಾಗ 1-2 ದಿನ 3-4 ದಿನ ಕಡೆ ಕೂಡ ಡೆಲಿವರಿ ಮಾತ್ರ ಸಮಯಕ್ಕೆ ಆಗಲೇಬೇಕು. ಒಂದು ವೇಳೆ ಆ ಕೂಸು 10 ತಿಂಗಳು 12 ತಿಂಗಳು 16 ತಿಂಗಳು 2 ವರ್ಷ ಹೊಟ್ಟೆಗೆ ಬೆಳೀಲಕ್ಕೆ ಅವಕಾಶ ಅನಿಸಿಲ್ಲ. ಇಲ್ಲ. ಪಾಪ ಕೂಡ ಹಾಗೆ. ಒಂದು ಗುರುತನ ದೇವನಿಗೆ ಕೊಟ್ಟನ, ಆ ಗುರುತನ್ನು ಗುರುತಿಸಿ ನೀ ಗಟ್ಟಿಯಾಗಿ ಹಿಡ್ಕೊಂಡೆ ಅಂದ್ರೆ ಪರಲೋಕ ನಿನ್ನದದ. ಆ ಗಟ್ಟಿಯಾಗಿ ಹಿಡಿಯಲ್ದೇ ಆ ಗುರುತನ್ನು ಬಿಟ್ಟುಕೊಟ್ಟೆ ಅಂದ್ರೆ ಆಸೆಗಳಿನ ಬೆಳಗ್ಗೆ ಬೆಳೀತಾವೆ. ಆಸೆ ಆಕಾಂಕ್ಷೆಗಳು ಕಣ್ಣಿನಿಂದ ಆ ದುಷ್ಟ ಒಂದು ದೃಷ್ಟಿನ ಒಳಗೆ ಬೆಳೆದಿರ್ತದ. ಈ ಕಣ್ಣಿಂದ ಏನು ಬೇಡ್ತದೋ ನಿನ್ನ ತಲಾಂತಗಳು ಕೇಳ್ತಾವ. ಆ ತಲಾಂತಗಳು ಏನು ಕೇಳ್ತಾವೋ ನಿನ್ನ ಶರೀರದ ಬಳಸೋದು ಪುರೇ ಸ್ಪಷ್ಟವಾಗಿ. ಸೋದರ ಜಾಗ್ರತ. ನಿನ್ನ ಆಸೆಗಳು ಸರಿಯಾವ ಅಂದ್ರೆ ನೀವು ಸರಿಪಡಿಸ್ಕೊ. ಇನ್ನೂ ಹೆಚ್ಚು ನಿಂತಿರು ಒಳ್ಳೆಯ ಆಸೆ ಉಳ್ಳವರಾಗಿ ನೀವು ಬೆಳೀರಿ. ಉತ್ತಮ ಅದ್ಭುತ ದೇವ್ರ ವಾಕ್ಯ ನಮ್ಮನ್ನು ಎಚ್ಚರಿಸಪ್ರೇರಿ. ಆಶೆಯು ಅತೀ ಹೆಚ್ಚಿಗೆ ಬೆಳೆದು ಏನೈತಂತ ಪಾಪ ನಿನ್ನ ಒಳಗೆ ಹುಟ್ಕೊಂಡ್ಬರ್ತದೆ. ಹೇಳ್ತಾನೆ ಇಲ್ಲಿ, ಆಶೆಯು ಬಸುರಾಗಿ ಪಾಪವನ್ನು ಹೇರುತ್ತದೆ. ಪಾಪವು ತುಂಬ ಬೆಳೆದು ಮರಣವನ್ನು ಹಡೆಯುತ್ತದೆ ಪ್ರಿಯರೇ. ಈ ಮರಣ ಹಡೆಯುವುದಕ್ಕಿಂತ ಮುಂಚಿತವಾಗಿ ನಿನ್ನ ರಕ್ಷಿಸ್ಕೊ. ಅದಕ್ಕೆ ಆಹಾಜನಿಗೆ ದೇವರು ಎಚ್ಚರಿಸಲತನ, ಒಂದು ಗುರುತನ್ನು ನಿನ್ನ ಕೊಟ್ಟನ. ಇಮಾನ್ವೆಲ್ ಎಂಬುದಾಗ ಮಗುವಿಗೆ ನಿನ್ನ ಹೆಸರಿಡು ಅಂತ ಹೇಳ್ತಾನ. ಇಮಾನ್ವೆಲ್ ಎಂದು ಹೆಸರಿಡುವಾಗ ಅದರ ಅರ್ಥ ನಿನ್ನನ್ನು ರಕ್ಷಿಸುವುದು, ನೀನು ರಕ್ಷಿಸ್ತಕ್ಕಂಥದ್ದು ಪ್ರಿಯರೇ. ಈ ಸ್ವಾಮಿ ಬರುವುದಕ್ಕಿಂತ ಮುಂಚಿತವಾಗಿ ಇದು ಕ್ರಿಸ್ತ ಪೂರ್ವ 723 ಉತ್ಪತ್ತಿ ಆಗಿರ್ತಕ್ಕಂಥ ಒಂದು ಮಾತು ಏಷ್ಯಾ ಪ್ರವಾದಿ ಹೇಳ್ತಾನ. ಕ್ರಿಸ್ತ ಪೂರ್ವ 723 ಆಗಿರ್ತಕ್ಕಂಥ ಒಂದು ಈ ಸ್ವಾಮಿ ಬರುವುದಕ್ಕಿಂತ ಮುಂಚಿತವಾಗಿ ಎಚ್ಚರಿಸಲತನ. ಯೇಸು ಕ್ರಿಸ್ತನು ಈ ಸಮಯದಲ್ಲಿ ಬರುತ್ತಾನೆ. ಆ ಗುರುತದ ರಕ್ಷಿಸಿಕೋ, ನಿನ್ನನ್ನು ರಕ್ಷಿಸಿಕೊ, ನಿನ್ನ ಕಾಪಾಡ್ಕೋ. ಆಹಾಜನೆ ಎಂದಾಗ ಎಷ್ಟು ಸರ್ತಿನ ದೇವರಿಗೆ ಪರೀಕ್ಷಿಸಲಿ ಅಂತ ಹೇಳ್ತಾನು. ಎಷ್ಟು ಸರ್ತಿನ ದೇವರ ಮನಸ್ಸನ್ನು ನೋಯಿಸಲಿ. ನನ್ನ ಸೋದರ, ಕೆಟ್ಟದು ಬೇಡ, ಒಳ್ಳೇದು ಮಾಡು. ಒಳ್ಳೇದು ಮಾಡೋಕೆ ನೀವು ಪ್ರಯಾಸಪಡು. ಒಳ್ಳೇದು ಮಾಡೋಕೆ ನೀವು ಪ್ರಯಾಸಪಟ್ಟೆ ಅಂದ್ರೆ ನೀನು ರಕ್ಷಿಸ್ಕೊಳ್ತಿ. ಅನೇಕ ಆತ್ಮ ರಕ್ಷಣೆ ಕೊಳ್ಳೋಕೆ ಅವಕಾಶ ಇದೆ. ಮತ್ತು ನಿನ್ನ ಜೀವಿತ ಕಟ್ಟಲ್ಪಡ್ತದೆ, ನಿನ್ನ ಕುಟುಂಬ ಕಟ್ಟಲ್ಪಡ್ತದ. ಒಂದಿನ ಕುಟುಂಬ ಸಮೇತವಾಗಿ ಪರಲೋಕ ರಾಜ್ಯದಲ್ಲಿ ನೀನು ಕಾಣಿಸ್ತೀವಿ ಪ್ರಿಯರೇ.
ಅಲ್ಲಿ ಬೇರೆ ಯಾರೋ ಏನು ಗೊತ್ತಾಗಲ್ಲ ಅಲ್ಲಿ. ಬಟ್ ಕುಟುಂಬ ಸಮೇತವಾಗಿ ನೀ ಪರಲೋಕದಲ್ಲಿ ನೀ ಕಾಣಿಸಲೇಬೇಕು. ನಿನ್ನವರು ಇರಬೇಕು, ನೀ ಇರಬೇಕು ಪ್ರಿಯರೇ. ಅಲ್ಲಿ ನಾನೇ ಇಷ್ಟು ಚೀರ್ಚಿರಿ ವಾಕ್ಯ ಹೇಳ್ದ ಅನ್ಕೋರಿ, ಪಾಪ ನನ್ನ ಬಳಿ ಬೆಳೀತಂದ್ರೆ ಅಕ್ಕೋ ಇವಾಗ ಇಷ್ಟು ಚಿರ್ಚಿರಿ ವಾಕ್ಯ ಹೇಳ್ತಿದ್ದೀನು, ಇಷ್ಟು ಭಾರಿ ಹಿಂಗೆ ವಾಕ್ಯ ಹೇಳ್ತೀನಿ ಅಕ್ಕೋ ಕೆಳಗನ ಇವಾಗ ಏನಂತೀರಿ ಅಲ್ಲಿ ಅಕ್ಕೋ ಲಾಲಪ್ಪ ಆಸ್ರ ಕೆಳಗನ ಇವ ಮ್ಯಾಲೆ ಇರಬೇಕಾಗಿತ್ತು, ಕೆಳಗನ ಯಾಕ ಏನು ಬೆಳೆದ ನೋಡಗ ಏನು ಹಡಿಲತ್ತದ ಮರಣ ಹಡಿಲತ್ತದ ಪ್ರೇರಿ. ಅದಕ್ಕೆ ಕೆಳಗನ ಅವ ಒಂದು ಹೇಳಿದಂತೆ ನುಡಿದಂತೆ ನಡೆದು ಸ್ಥಾನಮಾನಕ ಜನರಿಗೆ ನಡೆಸುವುದಾದರೆ ಎಲ್ಲಿರ್ತಾನ ಅವ ಮೇಲೆ ಇರ್ತಾನ. ಅವನ ಜೊತೆ ನೀವು ಕೂಡ ಮೇಲೆ ಇರ್ತಿರೋ ಹೊರತು ಕೆಳಗಿರ್ಲಕ್ಕ ಅವಕಾಶ ಚಾನ್ಸಸ್ ಇಲ್ಲೇ ಇಲ್ಲ. ಹಲ್ಲೆಲೂಯಾ ಹಲ್ಲೆಲೂಯಾ. ಈ ಸ್ಥಳ ಪರಿಶುದ್ಧ ಸ್ಥಳ. ಈ ಸ್ಥಳದಲ್ಲಿ ನಾನೇ ಹಿಂಗೆ ಮಾಡ್ದೆ ಅನ್ಕೋರಿ, ಇದ್ದವ್ರು ಹಿಂದಿದ್ದವ್ರು ನಾನೇ ಹಿಂಗೆ ಮಾಡ್ದೆ ಅನ್ಕೋರಿ, ಹ್ಯಾಂಗೆ ಕಾಣಿಸ್ತದ? ನಾ ಹ್ಯಾಂಗೆ ಕುಣಿತಾ ನೀವು ಭೀ ಹಾಗೆ ಕುಣಿತೀರಿ. ಕುಣಿಯೋರು ಎಲ್ಲ ಮತ್ತು ಕೆಳಗೆ ಇರ್ತೀರಿ, ಮ್ಯಾಲ ಭಾಗದಾಗ ಮಾತ್ರ ಹೋಗ್ಲಕ್ಕೆ ಅವಕಾಶ ಚಾನ್ಸಸ್ ಇಲ್ಲೇ ಇಲ್ಲ. ತಿನ್ನುವವನು, ಕುಡಿಯುವವನು, ದುಂದೌತಣದಲ್ಲಿ ಪಾಲ್ಭಾಗಿರುವವನು, ಕೊಂಡು ಕುಣಿಯುವವನು ದೇವರಾಜ್ಯದಲ್ಲಿ ಸೇರುವುದು ಬಹಳಷ್ಟು ಕಷ್ಟ. ಮೋಶೆ ಸುಮ್ಮನೆ ಸಿಟ್ಟು ಬಂದು ಬಂಡಿ ಕೆಳಗೆ ಬಡ್ದಿಲ್ಲ, ತಾನು ಹತ್ತಾಗ ತೆಗೆದುಕೊಂಡ್ಬಂದು ಬಂಡಿ ಕೆಳಗೆ ಬಡ್ದಾಗ ಎಲ್ಲರೂ ಹೋಗ್ಯಾರ ಪ್ರೇರೆ. ಭೂಮಿ ಬಾಯಿ ತೆರೆದೇನಾಗ್ಯದ, ನುಂಗ್ಯದ ಅವರಿಗೆ. ಅಲ್ಲಿ ಸ್ಪಷ್ಟವಾಗಿ ಮೋಶೆ ಹೇಳ್ತಾನೆ ಅವರಿಗೆ, ಯಾರು ನನ್ನ ಕಡೆ ತಿರುಗ್ತಕ್ಕಂಥವ್ರಾಗಿದ್ದರೋ, ದೇವ್ರ ಕಡೆ ಯಾರು ತಿರುಗ್ತಾರೋ ಈ ಕಡೆ ಬರ್ರಿ ಅಂದಾಗ ಭಾಳಷ್ಟು ಜನ ಬಂದಾರ. ಕೆಲವರು ಅಡೆತಡೆ ಹೆಜ್ಜೆ ಮುಂದ್ಕ ಹೆಜ್ಜೆ ಇಕ್ಲತ್ತಾರ, ಮುಂದ್ಕ ಹೆಜ್ಜೆ ಹಿಂದಕ್ಕೆ ಇಕ್ಕ ಸಮಯದಲ್ಲಿ ಮೋಶೆ 10 ಆಜ್ಞೆಗಳು ತೆಗೆದುಕೊಂಡು ಭೂಮಿಗೆ ಬಡ್ದಾಗ ಬಾಯಿ ತೆರೆದ ಅವ್ರಿಗೆ ಏನು ಮಾಡಿದ, ನುಂಗ್ಬಿಟ್ಟದ ಪ್ರೇಯರೇ. ಜಾಗ್ರತ ನನ್ನ ಸೋದರ. ಅದಕ್ಕೆ ಇಲ್ಲಿ ಹೇಳ್ತಾನೆ ಸ್ಪಷ್ಟವಾಗಿ. ಓದಮ್ಮ ಏಷ್ಯಾನ್ ಬರೆದ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 16ನೇ ವಚನ, 15-16 ಓದು. ಅನ್ನುವಷ್ಟು ಬಲ್ಲವನಾಗುವಾಗ ಮೊಸರನ್ನು, ಜೇನುತುಪ್ಪವನ್ನು ಏನಂತ ಆ ಗುರುತು ಇದ್ದವ್ರಿಗೆ ಏನದಂತ? ಮೊಸರನ್ನು, ಜೇನುತುಪ್ಪವನ್ನು. ಗುರುತಿದ್ದವ್ರಿಗೆ ಅದನ್ನ, ಬೇರೆಯವರಿಗೆ ಅದನ್ನ. ಆ ಗುರುತನ್ನು ಹಿಡಿದುಕೊಂಡು ಆ ಗುರುತಿನ ಅನುಸಾರವನ್ನು ನಡೀತಕ್ಕಂಥ ವ್ಯಕ್ತಿಗಳಿಗೇನದ, ಮೊಸರನ್ನು ಜೇನುತುಪ್ಪವನ್ನು ತಿನ್ನುವನು. ಆ ಮಗು ಕೆಟ್ಟದ್ದು ಬೇಡ, ಮತ್ತೆ ಹೇಳ್ತಾನೆ ಕೆಟ್ಟದು ಬೇಡ, ಒಳ್ಳೆದು ಬೇಕು ಅನ್ನುವಷ್ಟು ಬಲ್ಲವನಾಗುವುದರೊಳಗೆ ಯಾವ ಇಬ್ಬರು ರಾಜರಿಗೆ ಹೆದರಿ ನಡುಗುತ್ತೀಯೋ ಅವರ ದೇಶವು ನಿರ್ಜನವಾಗುವುದು. ಅಂದರೆ ಇಲ್ಲದೆ ಹೋಗುವುದು ಸಂಪೂರ್ಣವಾಗಿ. ಇದ್ದದ ಹಾಗೆ ಮಾಡು, ಇಲ್ಲದ ಹಾಗೆ ಮಾಡೋದಕ್ಕೆ ಪ್ರಯತ್ನ ಪಡಬೇಡ. ಇದ್ದದ ಹಾಗೆ ಯಾವಾಗೈತೆ ಮಾಡ್ತಿ ನೋಡು, ಅದ್ಭುತದ ಪ್ರೇಯರೆ. ಯೇಸು ಸ್ವಾಮಿ ಹುಟ್ಟಿದಾಗ ರಾಜರಿಗೆ ಕೂಡ ಕಳವಳ ಆಗ್ಯದ ಪ್ರೇಯರೆ. ಕಳವಳ ಒಳಗಾಗ್ಯಾರ ಅವರು ಸ್ಪಷ್ಟವಾಗಿ. ದೇವದೂತರು ಸ್ಪಷ್ಟವಾಗಿ ನಕ್ಷತ್ರವನ್ನು ನೋಡಿ ಆ ನಕ್ಷತ್ರದ ಹಿಂದೆ ಬರ್ಲತ್ತಾರ. ಆದರೆ ರಾಜರ ಒಳಗೆ ಕಳವಳ ಹುಟ್ಟದ ಪ್ರೇಯರೆ. ಇವತ್ತು ಕೂಡ ದೇಶದಲ್ಲಿ ಕಳವಳನೆದ ಪ್ರೇಯರೆ. ಇವತ್ತು ಕೂಡ ಕಳವಳನೆದ ದೇಶದಲ್ಲಿ. ಇವತ್ತು ಕೂಡ ಕಳವಳನೆ ನಮ್ಮ ದೇಶದಲ್ಲಿ ಅದ. ಯಾಕ ಮಣಿಪುರ ಪ್ರಾಂತಕ್ಕೊಂದ್ಸದ ಜ್ಞಾಪಕ ಮಾಡ್ಕೊಂಡ್ರೆ ಕಳವಳ ಅದನತವೇ ಇಲ್ಲ. ಇವತ್ತು ನಮ್ಮ ದೇಶದಲ್ಲಿ ಕಳವಳ ಅದ. ಯಾಕ? ಯಾರಿಗೆ ಹೆದರ್ಲತ್ತಾರ ಅವರು? ಕ್ರಿಸ್ತವರಿಗೆ ಹೆದರ್ಲತ್ತಾರ ಪ್ರೇಯರೆ. ಕ್ರಿಸ್ತವ್ರಿಗೆ ಹೆದರಿ ತಡಿಲತ್ತಾರ ಪ್ರೇಯರೆ. ಅಲ್ಲಿ ಸೇವಕರಿಗೆ ಕೊಲ್ಲತ್ತಾರ, ವಿಶ್ವಾಸಗಳಿಗೆ ಕೊಲ್ಲತ್ತಾರ. ಅಲ್ಲಿ ಭಯಂಕರವಾಗಿರ್ತಕ್ಕಂಥ ಶೋಧನೆಕ ಸೇವಕರಿಗೆ, ಕುಟುಂಬಗಳಿಗೆ, ವಿಶ್ವಾಸಗಳಿಗೆ ಒಳಗೆ ಮಾಡತ್ತಾರ. ಪರವಾಗಿಲ್ಲ, ಗಿಡ ಬೆಳೀತದೆ ಹೊರತು ಗಿಡ ಎಂದಿಗೆ ಕಡ್ಲಕ್ಕೆ ಸಾಧ್ಯ ಇಲ್ಲ ಪ್ರೇಯರೆ. ಯಾವ ಗಿಡ ಕಡ್ದಾಕ್ತಾರ? ಫಲ ಕೊಡಲಾರ್ದಂಥ ಒಂದು ಗಿಡವನ್ನು ಕಡಿತಾರ ಹೊರತು ಬೆಳೀತಕ್ಕಂಥ ಗಿಡಕ್ಕೆ ಯಾರು ಕಡಿಲಕ್ಕೆ ಸಾಧ್ಯ ಇಲ್ಲೇ ಇಲ್ಲ. ಗೊಡ್ಡಿರ್ತಕ್ಕಂಥ ದನಗಳಿಗೆ ಕಟ್ಕುರಿ ಕೊಡ್ತಾರೆ ಹೊರತು ಫಲ ಕೊಡ್ತಕ್ಕಂಥ ದನಗಳಿಗೆ ಕಟ್ಕುರಿ ಕೊಡ್ಲಕ್ಕೆ ಸಾಧ್ಯ ಇಲ್ಲೆಲ್ಲ ಪ್ರೇಯರೆ. ಜಾಗ್ರತ. ಹಲ್ಲೆಲೂಯಾ. ಅದಕ್ಕೆ ಇಲ್ಲಿ ಯೆಶಾಯ ಪ್ರವಾದಿ ಮುಖಾಂತರವಾಗಿ ದೇವರು ಸ್ಪಷ್ಟವಾಗಿ ಅಹಾಜನಾಗಿರ್ತಕ್ಕಂಥ ಅರಸನಿಗೆ ದೇವರು ಎಚ್ಚರಿಸ್ತಾನೆ, ಕೇಳು ನೀ ಅಂತ ಹೇಳ್ತಾನ. ನಾ ಎಷ್ಟರ್ತಿ ಪರೀಕ್ಷಿಸಲಿ ಎಂಬುದಾಗಿ ಉದ್ದೇಶ ಅವನ ಒಳಗಿಲ್ಲತ್ತ ಪ್ರೇರೆ. ಆದರೆ ಯೆಶಾಯ ಪ್ರವಾದಿ ಅದ್ಭುತವಾಗಿ ಒಂದು ಪಾತ್ರನಾಗಿ, ಅದ್ಭುತ ಒಂದು ಶಕ್ತಿ ಉಳ್ಳವನಾಗಿದ್ದು ಆ ಪ್ರವಾದಿ ಒಂದು ಪ್ರವಾದನೆ ಮಾಡತನ. ಆ ಪ್ರವಾದನೆ ಲೋಕದಲ್ಲಿ ನೆರವೇರಿಸಲ್ಪಟ್ಟದ ಪ್ರೇಯರೆ.
ಇವತ್ತು ನೀವು ಹೇಳ್ತಕ್ಕಂಥ ಮಾತು ನೆರವೇರಬೇಕು ಪ್ರೇರೆ. ನೀವು ಕೊಡ್ತಕ್ಕಂಥ ಒಂದು ಮಾತು ನೆರವೇರಬೇಕು ಪ್ರೇರೆ. ನಿನ್ನ ಬಾಯಲ್ಲಿ ದೇವರು ಶಕ್ತಿ ಇಟ್ಟನ, ಒಂದು ಗುರುತು ಕೊಟ್ಟನಲ್ಲ, ದೀಕ್ಷಿಸ್ನಾನ. ಆ ಗುರುತು ನಿನ್ನ ಒಳಗಿದ್ದಾಗ ನಿನ್ನ ಒಳಗೊಂದು ಶಕ್ತಿ ಇಟ್ಟನ ದೇವ್ರು ನಾಲ್ಗಿದಾಗ ಸ್ಪಷ್ಟವಾಗಿ. ನೀ ಏನು ಹೇಳ್ತೀಯ ಅದು 100% ಮಾಡಲೇಬೇಕು. ಅದು ಜರುಗ್ತದೆ ಕೂಡ. ಮಾತು ಕೊಟ್ಟು ಮಾತನ್ನು ತಿರಸ್ಕಾರ ಮಾಡಿ ಅಂದ್ರೆ ಶಾಪಗ್ರಸ್ತನಾಯ್ತು ಹೊರತು ರಕ್ಷಣೆಗೆ ಪಾತ್ರನಾಗ್ಲಕ್ಕೆ ಅವಕಾಶ ಚಾನ್ಸಸ್ ನಿನಗಿಲ್ಲ. ಅದಕ್ಕೆ ದೇವರು ಒಂದು ಗುರುತು ಕೊಟ್ಟನ, ರಕ್ಷಣೆ ಕೊಟ್ಟನ. ಆ ರಕ್ಷಣೆ ವಸ್ತ್ರವನ್ನು ನೀನು ಎಂದೆಂದು ಹೊಲಸು ಮಾಡಬಾರ್ದು ಪ್ರೇರೆ. ರಕ್ಷಣೆ ವಸ್ತ್ರ ನೀನು ಶರೀರ ಒಂದೊಳ್ಳೆ ಹೊಲಸು ಮಾಡ್ಕೊಂಡೆ ಅಂದ್ರೆ ಭಾಳ ಒಂದು ಭಯಂಕರವಾಗಿರ್ತಕ್ಕಂಥ ಶೋಧನೆ ನೀ ಎದುರ್ಕೊಳ್ಳಬೇಕಾಗ್ಯದ ಪ್ರೇರೆ. ಅದಕ್ಕೆ ತಪ್ಪಿಸ್ತಕ್ಕಂಥವ್ರು ದೇವ್ರಿಗೆ ಬಿಟ್ಟು ಮತ್ತೊಬ್ಬರು ಇನ್ನೊಬ್ಬರು ಯಾರೂ ಇಲ್ಲ, ಯಾರಿಲ್ಲ ಪ್ರೇರೆ. ವಿನಃ ದೇವರೇ ನೀನು ರಕ್ಷಿಸಬೇಕು ಹೊರತು ಮನುಷ್ಯರು ಯಾರು ರಕ್ಷಿಸಲಿಕ್ಕೆ ಅವಕಾಶ ಇಲ್ಲ. ಅದಕ್ಕೆ ಒಂದು ಗುರುತನ್ನು ದೇವರು ನಿಂಗೆ ಕೊಟ್ಟನ. ಆ ಗುರುತು ಯಾವಾಗಲೂ ನಿನ್ನನ್ನು ರಕ್ಷಿಸ್ತಕ್ಕಂಥದ್ದು ಪ್ರೇರೆ. ಯಾವಾಗಲೂ ರಕ್ಷಿಸ್ತಕ್ಕಂಥದ್ದು ನಿನಗೆ. ನೀ ಇಕ್ಕಟ್ಟು ಬಂದಾಗ, ಕಷ್ಟಗಳು ಬಂದಾಗ, ಸಂಕಟಗಳು ಬಂದಾಗ, ಶೋಧನೆಗಳು ಬಂದಾಗ ನೀನು ಅದ್ಭುತವಾಗಿ ದೇವರು ರಕ್ಷಿಸ್ತಾನೆ, ನೀನು ನಡೆಸ್ತಾನೆ ಪ್ರೇರೆ. ಈ ಗುರುತು ದೇವರು ಕೊಟ್ಟನಲ್ಲ, ಈ ಗುರುತನ್ನು ಗಟ್ಟಿಯಾಗಿ ಬಿಗಿಯಾಗಿ ನೀನು ಹಿಡ್ಕೊಂಡು ಹೋದಿದ್ರೆ ಎಷ್ಟೊಂದು ಉತ್ತಮ, ಎಷ್ಟೊಂದು ಅದ್ಭುತ. ನಿನ್ನೆ ರಕ್ಷಿಸ್ಕೊಳ್ತಿ, ಅನೇಕ ಆತ್ಮ ರಕ್ಷಣೆ ಕೊಡ್ಲಿಕ್ಕೆ ಅವಕಾಶ ಇದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀ ಅಭಿವೃದ್ಧಿ ಒಂದು ಉನ್ನತ ಸ್ಥಾನಮಾನಕ್ಕೆ ಬರ್ಲಿಕ್ಕೆ ಅವಕಾಶ ಇದೆ ಪ್ರೇರೆ. ಈ ಸ್ವಲ್ಪ ಹೊಟ್ಟಿರ್ತಕ್ಕ ಸಂದೇಶ ದೇವರು ನಿಮ್ಮೆಲ್ಲರ ಜೀವಿತಕ್ಕೆ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಿಸಲಿ. ಕಣ್ಮುಚ್ಚೊಂದು ಪ್ರಾರ್ಥನೆ ಮಾಡಿ ಮತ್ತು ನಾವು ಮುಕ್ತಾಯಪಡಿಸೋಣ ಪ್ರೇರೆ. ಪ್ರಾರ್ಥನೆ. ಒಂದು ಸರ್ತಿ ನಿಮ್ಮನ್ನು ನೀವು ಪರೀಕ್ಷಿಸಿಕೊಡ್ರಿ. ದೇವರು ಯೆಶಾಯ ಪ್ರವಾದಿ ಮುಖಾಂತರ ಆ ದಿನ ಒಂದು ಗುರುತು ಕೊಟ್ಟನ. ಆ ಮಗನು ಕೆಟ್ಟದ್ದು ಬೇಡ, ಒಳ್ಳೇದೇ ಬೇಕನ್ನುತ್ತಾನಂತ ಪ್ರೇರೆ. ಜೇನು ಮತ್ತು ಮೊಸರಿಂದ ಊಟ ಮಾಡ್ತಕ್ಕಂಥವನೇ ಬದಾಗಿ. ಹೌದು ನನ್ನ ಸೋದರ, ಆ ಗುರುತನ್ನು ನೀನು ಹಿಡಿದುಕೊಂಡು ಹೋಗುವಾಗ ಎಷ್ಟು ಅದ್ಭುತ ಅದ. ಆ ಗುರುತೇ ನಿನಗ ರಕ್ಷಣೆ ಅದ. ಆ ಗುರುತೇ ನಿನ್ನನ್ನು ಕಾಯ್ತಕ್ಕಂಥದ. ಆ ಗುರುತೇ ನಿನಗ ಇಕ್ಕಟ್ಟಿನಲ್ಲಿ ವಿಶೇಷವಾಗಿ ಸಹಾಯ ಮಾಡ್ತಕ್ಕಂಥದ್ದು. ನಿಂಗೆ ಬಹುಶಃ ವೈದ್ಯರ ಕೈ ಬಿಟ್ಕೊಟ್ಟಿರ್ಬೋದು, ಬಹುಶಃ ನಿನ್ನವನ್ನು ಕೈ ಬಿಟ್ಕೊಟ್ಟಿರ್ಬೋದು, ಬಹುಶಃ ಅತಿ ಹೆಚ್ಚಾಗಿ ಪ್ರೀತಿ ಮಾಡ್ತಕ್ಕಂಥ ವ್ಯಕ್ತಿಗಳೇ ನಿನ್ನಿಂದ ದೂರ ಆಗಿರ್ಬೋದು. ಪರವಾಗಿಲ್ಲ, ದೇವರನ್ನು ಹೊಂದಿಕೊಂಡಿರೋ ಸೋದರ, ದೇವರನ್ನು ಹೊಂದಿಕೊಂಡಿರುವಾಗ ದೇವರ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ಒಂದ್ಸರ್ತಿ ನಿನ್ನ ಜ್ಞಾಪಕ ಮಾಡ್ಕೋ ದೇವ್ರ ಸನ್ನಿಧಿಯಲ್ಲಿ. ಅಯ್ಯ ನನ್ನನ್ನು ಪರೀಕ್ಷಿಸ್ಕೊಳ್ತಯ್ಯ, ನಾ ಪರೀಕ್ಷಿಸ್ಕೊಳ್ತೇನೆ, ನನ್ನ ಬಲಪಡಿಸಯ್ಯ, ನಾನು ಪರೀಕ್ಷಿಸ್ಕೊಳ್ತೇಯ, ಬಲಪಡಿಸಯ್ಯ ಎಂಬುದಾಗಿ ಒಂದು ಸರ್ತಿ ಜ್ಞಾಪಕ ಮಾಡ್ಕೊ ನೀನು ಸರ್ತಿ ನೀ ಜ್ಞಾಪಕ ಮಾಡೋದೇ ಉತ್ತಮ. ಒಂದ್ಸತಿ ನೀ ಜ್ಞಾಪಕ ಮಾಡೋದ್ರ ಉತ್ತಮ ನನ್ನ ಸೋದರ. ಕ್ರಿಸ್ಮಸ್ ದಿನ ಈ ತಿಂಗಳೆಲ್ಲ ನಮಗೆ ಉತ್ಸಾಹದ, ಈ ತಿಂಗಳೆಲ್ಲ ಉಲ್ಲಾಸದ, ಈ ತಿಂಗಳೆಲ್ಲ ಸಂತೋಷದ, ಸಡಗರದ, ಸಂಭ್ರಮದ ಪ್ರೇರಣೆ. ಆದರೆ ಏನೇ ಇರಲಿ, ಇರಲ್ದೇ ಹೋಗಲಿ, ಏನೇ ಸಿಗಲ್ದೇ ಹೋಗಲಿ, ಗುರುತು ಮಾತ್ರ ನೀ ಹಾಳು ಮಾಡ್ಕೋಬೇಡ. ಯಾವುದೋ ಒಂದು ಕಷ್ಟಕ್ಕಾಗಿ ನೀ ಗುರುತು ಹಾಳು ಮಾಡ್ಕೋಬೇಡ. ದೇವ್ರು ಕೊಟ್ಟಿರ್ತಕ್ಕಂಥ ಗುರುತು ನೀ ಜ್ಞಾಪಕ ಮಾಡ್ಕೋ. ಒಂದ್ಸರ್ತಿ ನಿನ್ನ ಒಳಗದ ರಕ್ಷಣೆ ವಸ್ತ್ರ, ಬಿಳಿ ವಸ್ತ್ರ ಅದ ಸ್ಪಷ್ಟವಾಗಿ. ಯಾವುದು ಮಚ್ಚೆ ಅದ್ರ ಬೀಳಕ್ಕೆ ಅವಕಾಶ ಇಲ್ಲ ಸೋದರಿ. ನಿನ್ನ ಆತ್ಮಪ್ರಾಣ ಸಿರೆ ದೇವ್ರಿಗೆ ಒಪ್ಪಿಸಿ ಸಮಯದಲ್ಲಿ. ಅಯ್ಯ ನಾ ಮಾಡಿರ್ತಕ್ಕಂಥದ್ದು ನಾ ಅನುಭವಿಸ್ತಿದ್ದೆ, ಇವಾಗ ನನ್ನ ಕ್ಷಮಿಸಯ್ಯ, ನನ್ನ ರಕ್ಷಿಸಯ್ಯ ಎಂಬುದಾಗಿ ಪ್ರಾರ್ಥನೆ ಮಾಡು. ಕರ್ತನೆ ನಿಮಗೆ ಮಹಿಮೆ ಆಗಲಿ, ನಿಮ್ಗೆ ಘನತೆ ಆಗಲಿ ಅಯ್ಯ. ಎಷ್ಟು ಜನರು ಅಯ್ಯ ಸಮಯದಲ್ಲಿ ಮಾನಪೂರ್ವಕ ಸಂಪೂರ್ಣವಾಗಿ ನಿನ್ನ ಕಡೆ ತಿರುಗಿಕೊಂಡು ಅಯ್ಯ ನನ್ನ ಕ್ಷಮಿಸಯ್ಯ, ಅಯ್ಯ ನನ್ನ ರಕ್ಷಿಸಯ್ಯ ಎಂಬುದಾಗಿ ಪ್ರಾರ್ಥನೆ ಮಾಡ್ತಕ್ಕಂಥರಾದರೆ ಅವ್ರಿಗೆ ರಕ್ಷಿಸಿ, ಅವ್ರಿಗೆ ಕ್ಷಮಿಸಯ್ಯ. ಆ ಗುರುತನ್ನು ಸದಾಕಾಲ ಹಿಡಿದುಕೊಂಡು ಮುಂದೆ ಸಾಗಿಕೊಂಡು ಹೋಗುವ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಹೆಚ್ಚಿನ ವಾಕ್ಯ ಕೇಳ್ತಕ್ಕಂಥವ್ರಾಗಿದ್ದರು ಕರ್ತಾನೆ. ಹೆಚ್ಚಿನ ಮಾರ್ಪಡಬೇಕೆಂಬ ಮನಸ್ಸುಳ್ಳವರಾಗಿದ್ದರು ಕರ್ತಾನೆ. ಅವನನ್ನು ಮಾರ್ಪಡಿಸಯ್ಯ, ಅವನು ರಕ್ಷಿಸಯ್ಯ. ಪಾಪವನ್ನು ಬೆಳೆದು ಆಶೆ ಮನುಷ್ಯನ ಒಳಗೆ ಅತಿ ಹೆಚ್ಚಿಗೆ ಬೆಳೆದಿರ್ತದ. ಆ ಆಶೆ ಒಳಗಾಗಿ ಮನುಷ್ಯ ಪಾಪ ಮಾಡ್ತಾನ. ಪಾಪ ತುಂಬ ಬೆಳೆದು ಮರಣವನ್ನು ಅಡಿಯುತ್ತದೆ ಸ್ಪಷ್ಟವಾಗಿ. ನರಕಕ್ಕೆ ಹೋಗ್ಬೇಡ ಸೋದರ. ನರಕದ ಮಾರ್ಗ ಕೂಡ ನಿಂಗೆ ಬೇಕಾಗಿಲ್ಲ.
ಪರಲೋಕ ಮಾರ್ಗಕ್ಕೂ ಹೋಗಿ ನೀ ಸ್ಪಷ್ಟವಾಗಿ ಆ ಗುರುತು ಗಟ್ಟಿಯಾಗಿ ಬಿಗಿಯಾಗಿ ಹಿಡ್ಕೋ. ಎಲ್ಲಿವರೆಗೆ ನೀ ಬಿಟ್ಕೊಟ್ಟಿದ್ದೇನೋ ಗಟ್ಟಿಯಾಗಿ ಹಿಡ್ಕೊಂಡು ನಡಿ ಮೂಲಕ. ಅಯ್ಯ ದೇವ ನಿನ್ನ ಮಹಿಮೆ ಆಗಲಿ ಕರ್ತನೆ, ನಿಮ್ಮ ಘನತೆ ಆಗಲಿ. ಎಷ್ಟು ಮಕ್ಕಳು ಈ ದಿನ ಮಾರ್ಪಟ್ಟು ಆ ಗುರುತನ್ನು ಕೈಯಲ್ಲಿ ಹಿಡಿದುಕೊಂಡು ನಡೀತಕ್ಕಂಥರಾಗಿದ್ದರು. ದೇವರು ಅವರು ಉಸಿರಿರುವವರೆಗೆ ಅವರೊಟ್ಟಿಗಿದ್ದು ನೀವು ಕಾಯ್ದು ಕಾಪಾಡಿ ರಕ್ಷಿಸ್ತೀವಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ. ನಿನ್ನ ಮಹಿಮೆ ಆಗುವಾಗ ಪ್ರತಿಯೊಬ್ಬರು ಜೀವಿಸುವ ಹಾಗೆ ಕೃಪೆ ತೋರಿಸಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ. ಕರ್ತನಿಗೆ ಸಮಯದಲ್ಲಿ ನಮ್ಮೆಲ್ಲರೂ ಆತ್ಮಾರ್ಪಣೆ ಸಿನಸ್ತಕ್ಕೆ ಒಪ್ಪಿಸಿಕೊಡ್ತಾ ವಾಕ್ಯದ ಅನುಸಾರವಾಗಿ ಅದ್ಭುತವಾಗಿ ನನಗೆ ನಮ್ಮೆಲ್ಲರಿಗೆ ಮಾತಾಡೋಕ್ಕೆ ಸ್ತೋತ್ರ. ಈ ವಾಕ್ಯ ನಮ್ಮೆಲ್ಲರೂ ಜೀವಿತದಲ್ಲಿ ಆಶೀರ್ವಾದಕರವಾಗಿ ಲಾಭಕರವಾಗಿ ಫಲಕರವಾಗಿ ಮಾರ್ಪಡಲಿ ಎಂಬುದಾಗಿ ನಜರೇತ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್ ಆಮೇನ್ ಆಮೇನ್.